ಎಲ್ರಿಗೂ ನಮಸ್ಕಾರ. ಮೈಯಾಸ್ ಮೇಡ್ ವಿತ್ ಲವ್ ರಗಳೆ ವಿತ್ ರಿಷಿಕಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಫಸ್ಟ್ ಗೆಸ್ಟ್ 2012 ಅಲ್ಲಿ ಸೂಪರ್ ಹಿಟ್ ಆಗಿರುವಂತಹ ದಂಡು ಬಾಲ್ಯ ಚಿತ್ರದ ನಾಯಕಿ ಪೂಜಾ ಗಾಂಧಿ. ಮೊದಲನೇದಾಗಿ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಈ ಸಿನಿಮಾ ತುಂಬಾ ಯಶಸ್ ಕಾಣ್ತಾ ಇದೆ, ಯಶಸ್ಸಲ್ಲಿ ಮಿಂಚ್ತಾ ಇದ್ದೀರಾ ಅಂತೆಲ್ಲ ಗೊತ್ತಾಯ್ತು. ಸೊ ಹೌ ಯು ಫೀಲಿಂಗ್? ಈ ಫ್ಲೇವರ್ ಆಫ್ ದ ಸೀಸನ್ ಆಕ್ಚುಲಿ ಫಿಮೇಲ್ ಸ್ಕ್ರಿಪ್ಟ್ಸ್ ಅದು ಇದು ಎಲ್ಲ ನಡೀತಾ ಇದೆ. ಹೌದು. ಸೊ ಏನ್ ಅನ್ಸುತ್ತೆ ಹೇಳಿ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ, ಯಾಕೆಂದ್ರೆ ಈ ಸಿನಿಮಾ ಮಾಡೋಕೆ ಮುಂಚೆ ಎಲ್ಲರೂ ನನಗೆ ಹೇಳಿದ್ರು ಸಿನಿಮಾ ಮಾಡ್ಬಿಡಿ ನೀನು. ಸಿನಿಮಾ ಸೈನ್ ಮಾಡೋ ದಿನದಿಂದ ರಿಲೀಸ್ ಆಗೋಕೆ ಒಂದಿನ ಮುಂಚೆ ತನಕ ಎವ್ರಿಬಡಿ ವಾಸ್ ಸ್ಪೆಕ್ಯುಲೇಟಿಂಗ್, ಏನಾಗುತ್ತೆ, ಹೆಂಗೆ, ಯಾಕೆ ಎಷ್ಟೊಂದು ಡಿಗ್ಲಾಮರೈಸ್ ರೋಲ್ ಮಾಡಿದ್ದೀರಾ, ಅದು ಕೂಡ ಒಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರು. ಬಟ್ ದ ಪಾಸಿಂಗ್ ಮಾರ್ಕ್ಸ್ ಇಸ್ ಗಿವನ್ ಬೈ ದಿ ಆಡಿಯನ್ಸ್ ಅಂಡ್ ಇಟ್ಸ್ ಲೈಕ್ ಪರ್ಫೆಕ್ಟ್. ತುಂಬಾ ಕಷ್ಟಪಟ್ಟೆ ಈ ಸಿನಿಮಾಗೆ. ನಾನು ತುಂಬಾ ಏನೇನೋ ಕೇಳಿದೆ, ಐ ಹರ್ಟ್ ಸೋ ಮಚ್, ಐ ಗಾಟ್ ಸ್ವಲ್ಪ ನೋವು ಕೂಡ ಆಯ್ತು ಮನಸ್ಸಿಗೆ. ಬಟ್ ಫೈನಲಿ ನೋ, ಪೂಜಾಗೆ ಯಾಕೆ ಲಕ್ಷ್ಮಿ ಕ್ಯಾರೆಕ್ಟರ್ ಮಾಡಬೇಕು? ಬಿಕಾಸ್ ಇಲ್ಲಿವರೆಗೂ ಮಾಡಿರೋ ಎಲ್ಲ ಚಿತ್ರದಲ್ಲಿ ಏನೋ ಪ್ರಿಟಿ ಡಿಗ್ಲಾಮರೈಸ್ ರೋಲ್, ಅಂಡ್ ಅದು ಕೂಡ ತುಂಬಾನೇ ಒಂದು ನೆಗೆಟಿವ್ ರೋಲ್. ಹೌದು, ಯುನೋ. ಸೊ ಹಾಗಾಗಿ ಪೀಪಲ್ ಹ್ಯಾಡ್ ಲಾಟ್ ಆಫ್ ಕ್ವೆಶನ್ಸ್. ಬಟ್ ನಾನು ಯಾವುದು ಕೇರ್ ಮಾಡದೆ ಈ ಸಿನಿಮಾನ ಮಾಡಿದೆ. ಆಕ್ಚುಲಿ ಪೂಜಾ, ನಿನ್ ಬಗ್ಗೆ ಮಾತಾಡ್ತಾ ಅಂದ್ರೆ ಸ್ಯಾಂಡಲ್ವುಡ್ ನ ಬಿಗ್ಗೆಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಒಂದು ಮುಂಗಾರು ಮಳೆ ಇಂದ ನೀನು ಈ ಇಂಡಸ್ಟ್ರಿಗೆ ಬಂದಂತವಳು. ಆಮೇಲೆ ತಾಜ್ ಮಹಲ್ ಆಯ್ತು, ಆಮೇಲೆ ಬುದ್ಧಿವಂತ ಅನ್ನಂತ ವೆರಿ ಡಿಫ್ರೆಂಟ್ ಸ್ಕ್ರಿಪ್ಟ್ಸ್ ಮಾಡಿದ್ಯಾ. ಬಟ್ ಎಲ್ಲೋ ಒಂದ್ ಕಡೆ ಬುದ್ಧಿವಂತ ಆದ್ಮೇಲೆ ಐ ಥಿಂಕ್ ಅಷ್ಟು ನಿನ್ನ ಕರಿಯರ್ ಅಲ್ಲಿ ಒಂದು ಹಿಟ್ಸ್ ಆಗ್ಲಿ, ಒಂದು ಟಾಪ್ ಲೈನ್ ಗೆ ಮುಟ್ಲಿಲ್ಲ. ಪ್ಲಾನಿಂಗ್ ಮಾಡಿಲ್ಲ ಲೈಫ್ ಅಲ್ಲಿ. ಸ್ಟ್ರಾಟಜಿ ಮಾಡ್ಕೊಂಡು ಯಾವತ್ತು ನಾವು ನಡೆಯಕ್ಕಾಗಲ್ಲ. ನನ್ ಮನಸ್ಸಿಗೆ ಏನ್ ಇಷ್ಟ ಆಯ್ತು ಅಂತ ಮಾಡಿದ್ವಿ. ಅದು ಚೆನ್ನಾಗಿ ಹೋಗಿದ್ದೇ ಇಲ್ವಾ ಅಂತ ಅದು ನನ್ನ ಕೈಲಿ ಇಲ್ಲ. ಏನೋ ಐ ಆಮ್ ಅನ್ ಆಕ್ಟರ್. ನಾನು ನನ್ನ ಪಾತ್ರಕ್ಕೆ ಹೇಗೆ ಜೀವ ಕೊಡ್ಬೇಕು ಅಂತ ನಾನು ನನ್ನ ಕೆಲಸ ಮಾಡಿದ್ದೀನಿ. ಸ್ವಲ್ಪ 3-4 ಚಿತ್ರ ಇತ್ತು ಆಕ್ಚುಲಿ. 3-4 ಸ್ಕ್ರಿಪ್ಟ್ಸ್ ನಾನು ಯೋಚನೆ ಮಾಡಿದ್ರೆ ನಾನು ಮೇ ಬಿ ನಾನು ಮಾಡಬಾರ್ದಾಗಿತ್ತು, ಮೇ ಬಿ ಮಾಡಬಾರ್ದಾಗಿತ್ತು. Yes, I confess that mistakes, but ರಿಗ್ರೆಟ್ ಇಲ್ಲ. ಸಿ, ಒಂದು ಆಕ್ಟರ್ಗೆ ನಾವು 10 ಸ್ಕ್ರಿಪ್ಟ್ಸ್ ಕೇಳ್ತೀವಿ, ನಮ್ಗೆ ಏನ್ ಇಷ್ಟ ಆಗುತ್ತೆ ಅದ್ರ ಮೇಲೆ ನಾವು ಚಿತ್ರ ತಗೊಳ್ಳೋದು. ಯು ಫಾಲ್ ಅಂಡ್ ದೆನ್ ಯು ನೋ, yes, and nobody is perfect, everybody makes mistakes. So it was experience, and I think I have grown more as a person and as an actor, and I think I learned from all my mistakes, so I'm absolutely happy. Nange yaudu every movie is like, I think I have performed good in every film. So hige ಮಾತಾಡ್ತಾ ನಮ್ಮ ಇವತ್ತಿನ ನೆಕ್ಸ್ಟ್ ಗೆಸ್ಟ್ ನ ಕರೆಯೋಣ. ಏನಂತೀರಾ? ಕರೀರಿ, ಡಿಫರೆಂಟ್. ಐ ಆಮ್ ವೇಟಿಂಗ್. ಓಕೆ, ಆಕ್ಚುಲಿ ನೀನು ಇಬ್ಬರ ಜೊತೆನೂ ಕೆಲಸ ಮಾಡಿದ್ಯಾ. ಸೊ ಗೆಸ್ ಇಸ್ ಇಂಡಿಯಾ ಯಾವ್ದಾದ್ರು ಅಷ್ಟೊಂದು ನಿನ್ನ ಮೈಂಡ್ ಕೆಲಸ ಕೊಡಬೇಡ, ಟಕ್ ಅಂತ ಕರೆದೇ ಬಿಡೋಣ. ಮುಂಗಾರು ಮಳೆಯನ್ನೇ ನಮ್ಮ ಚಿತ್ರರಂಗಕ್ಕೆ ತಂದ್ಕೊಟ್ಟಂತಹ ನಮ್ಮ ಯೋಗರಾಜ್ ಭಟ್ ಅವರು ಹಾಗೂ ನಮ್ಮ ಮ್ಯೂಸಿಕಲ್ ಡೈರೆಕ್ಟರ್ ಅಂದ್ರೆ ತಪ್ಪಾಗಲ್ಲ, ನಮ್ಮ ಪ್ರೇಮ್ ಅವರು. ಲೆಟ್ಸ್ ವೆಲ್ಕಮ್ ದೆಮ್. ನೀವು ಆ ಕಡೆ ಕುಂದ್ರಿ. ನೋ, ಅವ್ರು ಹೇಳಿದ್ದಾರೆ ಮಧ್ಯಾಹ್ನ ಇಬ್ರು ಡೈರೆಕ್ಟರ್ಸ್ ಅಲ್ವಾ, ಸ್ವಲ್ಪ ಕಾಲು ಎಳಿಯಕ್ ಚೆನ್ನಾಗಿರುತ್ತೆ ಅಂತ. ಪೂಜಾ ಅವ್ರ ಪಕ್ಕ ಕೂತಿರಲ್ಲ, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋಣ, ಯಾಕೆ? ಸೇಫ್ಟಿ. ಮೊದಲನೇದಾಗಿ ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಏನಂದ್ರೆ ನೀವಿಬ್ರೆ ಫಸ್ಟ್ ಡೈರೆಕ್ಟರ್ಸ್ ನನ್ನ ಶೋಗೆ ಬಂದಿರೋದು. ಆದ್ರೆ ಸಣ್ಣದಿದೆ, ಹೇಳ್ತೀನಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನನ್ನ. ನಮ್ ಶೋಗ್ ಬರೋರು ಸೂಟು ಬೂಟು ಒಂಚೂರು ಏನೇನೋ ಇಂಗ್ಲಿಷ್ ಟೋಪಿ ಅವೆಲ್ಲ ಹಾಕೊಂಡ್ ಬರ್ತಾರೆ. ತುಂಬಾ ಚೆನ್ನಾಗಿದೆ, ಆತರ ಏನಿಲ್ಲ. ಬಟ್ ಏನೋ ಒಂದು ಹಾಕೊಂಡ್ ಬಂದಿದ್ದೀವಲ್ರಿ. ನೀವ್ ಹಾಕೊಂಡ್ ಬಂದಿರೋದೇ ದೊಡ್ಡದು ಅಂತೀರಾ, ಫಾರ್ಮ್ಯಾಟ್ನೇ ಚೇಂಜ್ ಮಾಡ್ತಿದ್ದೀರಾ, ಅದೇ ನಿಮ್ ಸ್ಟೈಲು ಸೂಪರ್. ಸೊ ಆ ಫಾರ್ಮ್ಯಾಟ್ ಚೇಂಜ್ ಮಾಡ್ದಾಗಿಂದ ತಗೋಣ, ಏನಂತೀರಾ? ಮುಂಗಾರು ಮಳೆ
ಹೊಸ ಫಾರ್ಮ್ಯಾಟ್ ತಂದ್ಕೊಟ್ಟಂತಹ ಕನ್ನಡ ಸಿನಿಮಾಗೆ ಮ್ಯೂಸಿಕ್ ವೇನಲ್ಲಿ ಆಗಿರ್ಬೋದು, ಆಮೇಲೆ ನಮ್ಮ ಕನ್ನಡದ ಸೊಗಡು ತೋರಿಸೋ ರೀತಿ ಆಗಿರ್ಬೋದು. ಸೊ ಏನಂತೀರಾ ಇದ್ರ ಹೋಲ್ ದಿಸ್ ಹೋಲ್ ಜರ್ನಿ ಆಫ್ ಸ್ಯಾಂಡಲ್ವುಡ್ ಒಂದು ಚಿಕ್ಕದಾಗಿ ನೀವು ಹೇಳಿ ನನಗೆ. ಈಗ ನಾವು ಇಬ್ರು ಬರ್ಬೇಕಾದ್ರೆ ನನ್ನ ಕೈಗೆ ಒಂದು ಛತ್ರಿ, ಇವ್ರ ಕೈಗೆ ಒಂದು ಮಚ್ಚು ಕೊಟ್ಟಿದ್ರೆ ಚೆನ್ನಾಗಿರೋದು. ಇಲ್ಲ ಅವ್ರ ಕೈಗೆ ಮಚ್ ಕೊಟ್ಬಿಟ್ಟು ನನಗೆ ಛತ್ರಿ ಕೊಟ್ಟಿದ್ರಲ್ಲಿ ಡಿಫ್ರೆನ್ಸ್ ಇರೋದು ಅಲ್ವಾ? ಅದ್ರಲ್ಲೇ ಆನ್ಸರ್ ಬಂದ್ಬಿಡುತ್ತೆ ಅಂತ ಅನ್ಕೋತೀನಿ ನಾನು. ಕನ್ನಡ ಚಿತ್ರರಂಗಕ್ಕೆ ಛತ್ರಿ ತಂದ್ಕೊಟ್ಟವ್ರು ನೀವು, ಮಂಚಾಲೋ ಅಂತ ಮಚ್ ತಂದ್ಕೊಟ್ಟವ್ರು. ಏನ್ ಅನ್ಸುತ್ತೆ? ಹೇಗ್ ಯೋಚನೆ ಬಂತು ಮಚ್ಚನ್ ತಂದ್ಕೊಟ್ರೆ ಮಾತ್ರ ಈ ಅಂಡರ್ ವರ್ಲ್ಡ್ ಸಬ್ಜೆಕ್ಟ್ಸ್ ಇದನ್ನ ಯಾರು ಅಷ್ಟೊಂದು ಟಚ್ ಮಾಡಿರ್ಲಿಲ್ಲ. ಓಂ ಚಿತ್ರ ಆದ ನಂತರ ಈ ಆರಾಮಾಗೆ ಹೆಂಗೋ ನೀವು ಮುಂಗಾರ ಮಳೆ ಮಾಡ್ಬಿಟ್ಟು ಇತ್ತು. ಈ ಎಲ್ಲ ಬೈಯೋರು ನನ್ಗೆ ಈಗ ಮತ್ತೆ ಬೈಸ್ತಾವ್ರಿ ಕ್ವಶನ್ಗಳೆಲ್ಲ ಕೇಳಿ. ಮೊದ್ಲೇ ಬೈತಾರೆ ಒಡಿ ಮಗ ಅನ್ಕೊಂಡು. ಇಲ್ಲ ಬೈ ಆಕ್ಚುಲಿ ನಾನು ಬೈತಾ ಇಲ್ಲ, ನಿಜವಾಗ್ಲೂ ಅದು ಇಟ್ಸ್ ವೆರಿ ಅಂದ್ರೆ ಎಲ್ರು ಒಂದು ಫಿಲ್ಮ್ ಇಂಡಸ್ಟ್ರಿ ಇದ್ರೆ ರೌಡಿಸಮ್ ಸಬ್ಜೆಕ್ಟ್ ನ ಫಿಲ್ಮ್ ಇಂಡಸ್ಟ್ರಿಗೆ ತಂದ್ಕೊಟ್ಟವ್ರೆ. ನೀವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲ ಅದು ಫಸ್ಟ್ ಏನು ಮಚ್ಚಿದು ಮ್ಯೂಸಿಯಂ ಓಪನ್ ಮಾಡಿದ್ರೆ ಅನ್ನೋ ತರ ಏನ್ ಸಾಹೇಬ್ರೆ ನೀವು. ಅಲ್ಲ ಇದು ಯಾವಾಗ್ಲೂ ನಿಮ್ಗೆ ಮನ್ಸಲ್ಲೇ ಹೀಗೆ ಯಾಕಂದ್ರೆ ರೌಡಿಸಮ್ ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡ್ಬೇಕು. ನಾನು ಆತರನಿಲ್ಲ. ಫಸ್ಟ್ ಮಾಡಿದ ಹುಪ್ಪಿ ಸರ್ ಅದನ್ನ ಮಾಡಿದ್ದು ಆಕ್ಚುಲಿ. ಹುಪ್ಪಿ ಸರ್ ಮಾಡಿದ್ದಕ್ಕೆ ಓಂಕಾರ ಹಾಕಿದ್ದೆ ಅವರು ಫಸ್ಟ್ ಲಾಂಗ್ ಅಂದ್ಬಿಟ್ಟು ರಿಯಲ್ ಇದನ್ನ ಇಟ್ಬಿಟ್ಟು ಅವ್ರು ಮಾಡಿದ್ದು. ಬಟ್ ನಾವು ಮುಂಚೆ ಬೇರೆ ತರ ಒಂದು ಪ್ಲಾನ್ ಮಾಡಿದ್ವಿ. ದೆನ್ ನಮ್ಗೆ ಏನಾಗುತ್ತೆ, ಈ ಬೆಂಗಳೂರು ರೋಡಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ತೀರ ಚಪ್ಪರ್ ಲೋಕಲ್ ಹುಡುಗರುಗಳದು. ಅವಾಗ ಈ ಹುಡುಗರುಗಳು ಕಾಲರ್ ಎತ್ಕೊಳ್ಳೋದು ಇವೆಲ್ಲ ನೋಡಿ ನೋಡಿ ನಮ್ಗೆ ಅಭ್ಯಾಸ. ಸೊ ಆತರ ಒಂದು ಪಿಕ್ಚರ್ ಮಾಡ ಅನ್ಕೊಂಡ್ ಮಾಡಿದ್ದು ಅಷ್ಟೇ. ಬಿಟ್ರೆ ಬಟ್ರಿ ಯೋಚನೆ ಮಾಡ್ತಾವ್ರೆ. ಎಲ್ಲೋ ಒಂದ್ ಕಡೆ ನಿಮ್ಗೂ ಡ್ರೀಮ್ ಇತ್ತ ದೊಡ್ಡವನಾಗ್ಬಿಟ್ಟು ರೌಡಿ ಆಗ್ತೀನಿ ನಾನು, ಮಚ್ಚು ಲಾಂಗ್ ಹಂಗೆಲ್ಲ ಇಲ್ಲಿ ಬಂದು ಕುತ್ಕೊಂತಾರಲ್ಲ ಜೈಲಿಗೆ ಹೋಗ್ಬೇಕಾಗಿತ್ತು. ನಾ ಡ್ರೀಮ್ ಅನ್ಕೊಂಡಿರ್ತೀರಾ ಅಲ್ವಾ, ನಾನು ದೊಡ್ಡವನಾದನ್ ರೌಡಿ ಆಗೇ ಆಗ್ತೀನಿ. ಒನ್ಸ್ ಬಸವೇಶ್ವರ ನಗರದಲ್ಲಿ ಒಂದ್ಸರಿ ಗಲಾಟೆ ಆಗಿತ್ತು ಆಕ್ಚುಲಿ. ಸೊ ಆ ಗಲಾಟೆ ಆಗ್ಬೇಕಾದ್ರೆ ನನ್ನ ತಮ್ಮಂಗೆ ಬೈಕಲ್ಲಿ ಬರ್ಬೇಕಾದ್ರೆ ಅವನು ಈ ಹಂಸ್ನ ಎಗರಿಸ್ಬಿಟ್ಟಿದ್ದ. ಹಂಸ್ನ ಎಗರಿಸ್ತಾನಕ್ಕೆ ಅಲ್ಲಿ ಬಸವೇಶ್ವರ ನಗರ ಕೆಲವು ಹುಡುಗರುಗಳು ಏನ್ ಮಾಡ್ಯಾರ, ಪಾಪ ಈಗ ಇದಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಆ ಹುಡುಗ ಏನ್ ಮಾಡ್ಯಾರ ನಿಲ್ಲಿಸ್ಬಿಟ್ಟು ಅವನ್ನ ಹೊಡೆದ್ಬಿಟ್ಟಿದ್ದಾರೆ. ಏನ್ ನಮ್ಮ ಮುಂದೆ ಸೋಕ್ ಕೊಟ್ಕೊಂಡು ನೀನು ಹಂಸ್ ಎಗರಿಸ್ಕೊಂಡು ಹೋಗ್ತೀಯ, ಯಾರಿಸ್ಕೊಂಡು ಹೋಗ್ತೇನೆ ಅಂದ್ಬಿಟ್ಟು ಹೊಡ್ಲಿಂದ ಫಾಲೋ ಮಾಡ್ಕೊಂಡು ಹೊಡೆದ್ಬಿಟ್ಟಿದ್ದಾರೆ. ಅವ್ನು ಮನೆಗೆ ಬಂದು ಓ ಅಂತಾರ, ಈ ತರ ಒಬ್ಬನೇ ಹೋಗಿದೆ, ಈ ತರ ಹೊಡೆದ್ಬಿಟ್ರು ಅಂತ. ನಾನ್ಬಿಟ್ಟು ಯಾರು ಹೊಡೆದು ಹಿಂಗೆ ಅಂತ ಏನ್ ನಾವು ಕೇಳ್ಬೇಕಾ? ಸೊ ಎಲ್ಲ ಆಟೋಗಳು ತರಿಸಿ, ಎಲ್ಲ ವೆಹಿಕಲ್ಸ್ಗಳು ತರಿಸಿ, ಎಲ್ಲ ಇದೆಲ್ಲ ವೆಪನ್ಸ್ಗಳೆಲ್ಲ ಇಟ್ಕೊಂಡು ನೀಟಾಗೆಲ್ಲ ಹುಡಿಕೊಂಡು ಹೊಟ್ರಿ. ಅವತ್ತೇನಾದ್ರೂ ಅವ್ರು ಸಿಕ್ಕಿದ್ರೆ ನಾನ್ ಜೈಲು, ಇಲ್ಲ ನಾವು ಸಿಕ್ಕಿದ್ರೆ ನಾವು ಹೋಗೆ, ಈ ತರ ಏನೋ ಒಂದು ಆಗಿರೋದು. ಸೊ ಅವತ್ತು ಬೈ ಮಿಸ್ಟೇಕ್ ಆಗಿ ಇಲ್ಲಿ ಬಂದು ಅದ ಇನ್ಸ್ಪಿರೇಷನ್ ಅಂತೀರಾ? ಅಲ್ಲೆಲ್ಲೋ ಆ ಥಾಟ್ ಬಂತು ರೌಡಿಸಮ್ ಸಬ್ಜೆಕ್ಟ್. ಇವಾಗಿನ ಯಂಗ್ಸ್ಟರ್ಸ್ ಗಳು ಬರ್ತಾರೋ ರೀತಿ ನೋಡಿದ್ರೆಲ್ಲ ಸೋ ಸ್ಟೈಲ್ ಮತ್ತೆ ಫ್ಯಾಷನ್ಗೋಸ್ಕರ ಬರ್ತೀವಿ ಅಂತ. ರೌಡಿಸಮ್ ಒಂದು ಸ್ಟೈಲ್ ಅಂತೀವಲ್ಲ, ಹೌದು. ಸೊ ಅದಕ್ಕೋಸ್ಕರ ಬರ್ತೀರಾ. ಅದನ್ನ ಎಂಡ್ ಆಗ್ಲಿ ಅಂತ ನಾವು ಹೇಳ್ಕೊ ಬರ್ತಾನೆ ಇದೀವಿ. ಅದು ಎಂಡ್ ಆಗಲ್ಲ, ನೋಡೋಣ. ಇಲ್ಲ ನಾವ್ ಎಂಡ್ ಆಗ್ಬೇಕಷ್ಟೇ. ಆಕ್ಚುಲಿ ಇವಾಗ ಫ್ಲೇವರ್ ಆಫ್ ದ ಸೀಸನ್ ಅಂತ ನಿಮ್ಮಿಬ್ರಿಗೂ ಕೇಳ್ಬೇಕು ಅಂತ ಅನ್ಕೋತೀನಿ. ಬಿಕಾಸ್ ಪೂಜನ್ ಹತ್ರ ಇಷ್ಟೊತ್ತು ಅದೇ ಮಾತಾಡ್ತಿದ್ದೆ ನಾನು. ಬಾಲಿವುಡ್ ಅಲ್ಲಿ ಆಗಿರ್ಬೋದು, ನಮ್ ಕನ್ನಡ ಇಂಡಸ್ಟ್ರಿಲ್ ಆಗಿರ್ಬೋದು, ಆಮೇಲೆ ಮಲಯಾಳಂ ಅಲ್ಲಿ ಮೊನ್ನೆ 22 ಫೀಮೇಲ್ ಕೊಟ್ಟೆ ಅಂತ ರಿಲೀಸ್. ಸೊ ಎಲ್ಲೆಲ್ಲೂ ಒಂದು ಫೀಮೇಲ್ ಸ್ಕ್ರಿಪ್ಟ್ಸ್ ನಡೀತಾ ಇದೆ. ಸೊ ನಿಮ್ಮಿಬ್ಬರದು ಫಸ್ಟ್ ನಿಮ್ನ ತಗೋಣ, ಏನ್ ಅಂತೀರಾ? ಲೈಕ್ ಇದ್ರ ಬಗ್ಗೆ ಫೀಮೇಲ್ ಅಂದ್ರೆ ಬಟರ್ ಸಾರ್ ಮಾಡ್ಬೋದು. ಹೆಣ್ಮಕ್ಳೇ ಸ್ಟ್ರಾಂಗ್ ಅದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತೀರಾ, ಬಟ್ ಕೆಲವ್ರು ರಾಂಗ್ ಗುರು ಅಂತ ಇದಾರೆ. ಅದು ಏನು ಮಾಡಕ್ಕೆ ಅಲ್ಲ, ಯು ಥಿಂಕ್ ಇಟ್ಸ್ ಅ ಫ್ಲೇವರ್ ಅಂದ್ರೆ ಒಂದು ಸೀಸನ್ಸ್ ಅಂತ ಹೇಗೆ ಚೇಂಜ್ ಆಗುತ್ತೆ. ಸೊ ಪ್ರೆಸೆಂಟ್ ಸೀಸನ್ ಫಿಮೇಲ್ ಸ್ಕ್ರಿಪ್ಟ್ಸ್ ನಡೀತಾ ಇದೆ. ಸೊ ಏನ್ ಅನ್ಸುತ್ತೆ? ನಿಮ್ಗೆ ಒಳ್ಳೇದು ಅನ್ಸುತ್ತಾ? ಹೆಣ್ಮಕ್ಳಿಗೂ ಚಾನ್ಸ್ ಕೊಡ್ಬೇಕು ಇಡೀ ಸಿನಿಮಾನ? ಒಳ್ಳೇದ್ರಿ, ಹೆಣ್ಮಕ್ಳು ಇದ್ರೇನೆ ಮಳೆ ಬೆಳೆ ಆಗೋದು, ಭೂಮಿ ತಿರುಗೋದು, ಸೃಷ್ಟಿಕ್ರಿಯೆ, ಸ್ಕೂಲು, ಹೆರಿಗೆ ಆಸ್ಪತ್ರೆ ಎಲ್ಲ ಬಂದ ಬಿಡ್ತವೆ. ಹೆಣ್ಮಕ್ಳಿಗೆ ಗಂಡಸರಿಗಿಂತ ಜಾಸ್ತಿ ಪ್ರಿಫರೆನ್ಸ್ ಇರಲೇಬೇಕು. ನಡೀತಿರೋದು ತುಂಬಾ ಒಳ್ಳೇದು. ಸೊ ನಿಮ್ ಸಿನಿಮಾಗಳಿಗೆ ಹೆಣ್ಮಕ್ಳು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಅಲ್ವಾ? ಓಕೆ. ಇಲ್ಲಾಂದ್ರೆ ಪೆನ್ನೇ ಓಡುದಿಲ್ಲ ಅವ್ರದ್ದು. ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಪೆನ್ನೇ ಓಡಲ್ಲ. ಹೌದು. ಏನಕ್ಕೆ ಅಂದ್ರೆ ಫಸ್ಟ್ ನನಗೊಂದು ಸಾಂಗ್ ಬರ್ಕೊಡ್ರಿ ಈಗ ಅಡ್ಡದಲ್ಲಿ ನಮ್ ಪಿಕ್ಚರ್ಗೆ. ಅವಾಗ ಕೇಳಿದ್ರು, ಗೌಡ್ರೆ ಹೆಣ್ಮಗ ಯಾವ್ದು ಗೌಡ್ರೆ? ಓ, ನೀವು ಅಂದ್ರೆ ಹೆಣ್ಮಕ್ಳು ಹೇಗಿದ್ದಾರೆ ಅದ್ರ ಮೇಲೆ ಸಾಂಗ್ ಬರೀತಾರೆ ಅಂದ್ರೆ ಹೀರೋಯಿನ್ ಯಾರು ಅಂತ ನೋಡಿದ ಮೇಲೆ. ಒಂದು ಸಿನಿಮಾದಲ್ಲಿ ಹೆಣ್ಮಕ್ಳು ಇರ್ತಾರೆ, ಒಂದ್ 2-3 ಜನ ಹೀರೋಯಿನ್ಗಳು ಇರ್ತಾರೆ. ಅದ್ಯಾವ್ದು ಮಸಾಲೆ ಹಾಡಿದ್ರೆ ಅವಳು ಯಾರೋ ಮುಂಬೈಯಿಂದ ಕರೆಸ್ತಾರೆ. ಗೌಡ್ರಂತೂ ಈ ಸತಿ ಹಾಲಿವುಡ್ ಇಂದ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಮಲ್ಲಿಕಾ ಶರಾವತ್ನೇ ಕರ್ಸಿದಾರ ಇನ್ನೇನು. ಸರಿ, ಯಾರು ಕಥಾನಾಯಕಿನ, ಇದು ಡ್ಯುಯೆಟ್ ಏನು ಎತ್ತ ಅಂತ ಕೇಳ್ಬೇಕಲ್ಲ, ಹಾಗಾಗಿ ಕೇಳಿದ್ದು. ಏನಂತ ಸಾಂಗ್ ಅದು? ಫ್ಯಾಂಟಾಸ್ಟಿಕ್ ಸಾಂಗ್, ತುಂಬಾ ಚೆನ್ನಾಗಿ ಬರ್ತದೆ. ಆಕ್ಚುಲಿ ಇನ್ನ ಪಿಕ್ಚರ್ಸ್ ಮಾಡಿಲ್ಲ ಅದನ್ನ. ಒಂದೆರಡು ಲೈನ್ ಹೇಳ್ಬಿಡಿ. ಬಸಂತಿ ಅಂತ ಬಸಂತಿ ಆಕ್ಚುಲಿ ತುಂಬಾ ಚೆನ್ನಾಗಿ ಬರೆಯಾರೆ. ಇಟ್ಟು ಸಾಂಗ್ ಅದು. ಎಲ್ಲಿ ಹೋಗ್ಲಿ ನೀವು ಅದನ್ನ ಆಡ್ತಾರೆ ಜನ, ಹುಡುಗರುಗಳು. ನಾನು ಎಲ್ಲೇ ಹೋಗ್ಲಿ ಬಸಂತಿ
ತುಂಬಾ ಚೆನ್ನಾಗಿದೆ. ಹೌದಾ? ಅಲ್ಲ ಅಕ್ಕ ಒಂದ್ ಲೈನ್ ಸರಗಿಗೆ ಏನಾದ್ರು ಆ ಹೇಳಿ ಕಳಿ ನೋಡೋಣ. ಗುಂಡು ಪಿನ್ನು ಅಂತ. ಸರಿ ಮತ್ತೆ ಹೇಳಿ. ಅಕ್ಕ ಸರಗಿಗೆ ಆ ಕಳಿ ಗುಂಡು ಪಿನ್ನು. ಎಲ್ಲ ಒಂಥರ ನಮ್ಮ ಕನ್ನಡದ ಸಾಂಗ್ಸ್ ಏನು ಸ್ಲ್ಯಾಂಗ್ ಅಂತ ಮೋಸ್ಟ್ಲಿ ತಂದ್ಕೊಟ್ಟವ್ರು ನೀವು. ಅದ್ ಮಾಡ್ಕೊಳ್ಳೋ, ಇದು ಎತ್ಕೊಳ್ಳೋ, ಕೂತ್ಕೊಳ್ಳೋ, ಆಮೇಲೆ ನನ್ನ ಹಿಂದೆ ತುಂಬಾ ಜನ ಹಿರಿಯರು ತುಂಬಾ ಅದ್ಭುತವಾಗಿ ತಂದಿದ್ದಾರೆ. ಅವರು ಹಾಕೊಂಡ್ ಬಿಟ್ಟು ಹೋಗಿರೋ ಹವಾಯಿ ಚಪ್ಪಲಿನ ನಾವು ಒಂದ್ ರೌಂಡ್ ಹಾಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ವಿ. ಹೊಸದಾಗಿ ಏನು ಬರೆಯುವಂಥದ್ದಿಲ್ಲ. ಯಾಕಂದ್ರೆ ನಾನು ಪೂರ್ಣ ಪ್ರಮಾಣದ ಕವಿ ಅಥವಾ ಲಿರಿಕ್ ರೈಟರ್ ಅಲ್ಲ. ಏನೋ ಅಡ್ಕಸ್ಬು ಅಂತಾರಲ್ಲ, ನಿರ್ದೇಶನ ಬರೀತವೆ ವಿಟ್ ಆಗ್ತಾನೆ ಅವ್ರೆ ಸುಮ್ಮನೆ ಅನ್ನೋದು. ಬಟ್ ಎಲ್ಲೋ ಒಂದ್ ಕಡೆ ನಾವ್ ಜೀವನದಲ್ಲಿ ಎಲ್ರು ನೀವ್ ತಗೊಳಕ್ ಹೋದ್ರೆ ಅಡ್ಡ ಕಸ್ಬನ್ನೇ ಕಸ್ಬು ಮಾಡ್ಕೊಂಡವ್ರಲ್ವಾ? ಕರೆಕ್ಟ್. ನಾನಂತೂ ಮೊದಲು ದನ ಕಾಯನಾದ್ರೆ ಸಾಕು ಅನ್ಕೊಂಡಿದ್ದೆ, ಅದಾಗ್ಲಿಲ್ಲ, ಸಿನಿಮಾ ಡೈರೆಕ್ಟರ್ ಆಗ್ಬಿಟ್ಟೆ. ಬಟ್ ಇಷ್ಟನಾ ನಿಮ್ಗೆ? ಆನಿಮಲ್ಸ್ ಎಲ್ಲ ಇಷ್ಟನಾ ಅಂತಾರೆ? ತುಂಬಾ ಇಷ್ಟ. ಪ್ರಾಣಿ ಪ್ರಿಯ. ಇನ್ನು ಮೃಗಾಲಯ ಓಪನ್ ಮಾಡ್ಬೋದಿತ್ತು. ಮುಂಗಾನಮುಳೆಯಲ್ಲಿ ಮೊಲ, ಆಮೇಲೆ ಹಂದಿ, ಈ ತರ ಪ್ರಾಣಿ ಸಹವಾಸ ತುಂಬಾ ಮಾಡಿದೀವಿ. ಸೊ ಊರಲ್ಲೆಲ್ಲ ದನ ಕರು ಎಲ್ಲ ಮೇಯಿಸಿದ್ರ? ಹೌದು, ದನ ಕಾಯೋದು ಜೀವಮಾನದ. ದನ ಕರುನ ಹ್ಯಾಂಡಲ್ ಅಂದ್ರೆ ಒಂದ್ ಹಿಂದಲ್ವಾ ಅದು, ಅದನ್ನ ಮೇಂಟೈನ್ ಮಾಡೋದು ಈಸಿನಾ? ಒಂದ್ ಹಿಂದ ಆಕ್ಟರ್ಸ್ ಇವ್ರನ್ನೆಲ್ಲಾನು ಕರೆಕ್ಟ್ ಆಗಿ ಸ್ಪಾಟ್ ತಂದು ಡೈರೆಕ್ಟ್ ಮಾಡೋದು ಇದು ಈಸಿನಾ? ನೀವ್ ಹೇಳ್ಬಿಡಿ ಪೂಜಾಗಂತ ಹೇಳ್ರಿ ಏನಾರು ಒಂದು ಇದಕ್ಕೆ. ಈಗ ಸಿಂಪಲ್ ಆಗಿ ದನ ಕಾಯೋದು ಈಸಿನಾ, ಡೈರೆಕ್ಷನ್ ಮಾಡೋದು ಈಸಿನಾ ಅಂತ? ಸಿಂಪಲ್. ಎರಡು. ಈಗ ಪ್ರತಿ ಪ್ರೊಫೆಷನ್ನಿಗೂ ಅದದೇ ಆದ ಮರ್ಯಾದೆ ಇದೆ. ಹೌದು. ಹಂಗ ನೋಡಕ್ ಹೋದ್ರೆ ನಿರ್ದೇಶನ ದನ ಕಾಯೋದಕ್ಕಿಂತ ಕಷ್ಟ. ಹೌದು, ಕರೆಕ್ಟ್ ಅದು. ಯಾಕಂದ್ರೆ ನಮ್ಮನ್ನ ನಾವು ಕಾಯ್ಕೋಬೇಕು ಅಲ್ಲಿ. ಅಟ್ಲೀಸ್ಟ್ ದನಗಳು ಬಿಟ್ರೆ ಮೇಯ್ಕೊಂಡು ಅಟ್ಟಿಗೆ ಬರ್ತವೆ, ಇಲ್ಲ ಹಂಗಲ್ವಲ್ಲ. ಒಂದ್ಸತಿ ದನ ಕಾಯ್ಬೇಕು ಅಂದ್ಕೊಂಡ್ಮೇಲೆ ಏನ್ ಬೇಕಾದ್ರೆ ಮಾಡ್ಬೋದು. ಬಟ್ ನಿಮ್ಗೆ ಏನಂತ ಕೇಳೋದಂತಾನೆ ನನ್ಗೆ ತೋಚ್ತಾ ಇಲ್ಲ. ಬಿಕಾಸ್ ಚೆನ್ನಾಗಿತ್ತು. ಯಾಕ್ರಿ ಏನಾಯ್ತ್ರಿ? ಅಲ್ಲ ನಾನು ಏನಂದ್ರೆ ಇಲ್ಲಿ ಆಕ್ಚುಲಿ ಬಂದು ಕುತ್ಕೊಂಡವ್ರಿಗೆ ಫಸ್ಟ್ ಕೂರ್ಸಿದ ತಕ್ಷಣ ಸ್ವಲ್ಪ ಟೆನ್ಷನ್ ಕೊಡ್ತೀನಿ ನಾನು. ಬಟ್ ನಿಮ್ಗೆ ಒಂದ್ ಗಾಸಿಪ್ ಇಲ್ಲ, ಒಂದ್ ಹೀರೋಯಿನ್ ಜೊತೆ ಹೀರೋಯಿನ್ ಯಾವ್ದು ಬಂದು ಕಂಪ್ಲೇಂಟ್ ಮಾಡಿಲ್ಲ, ಆಮೇಲೆ ಸೆಟ್ಟಲ್ ಏನೂ ಪ್ರಾಬ್ಲಮ್ ಇಲ್ಲ. ಟಚ್ ವುಡ್ ಅದೆಲ್ಲ ಹೇಳ್ಬಿಟ್ಟು ಆಮೇಲೆ ನಾಳೆ ಆಗ್ಬಿಟ್ರೆ ನನಗೆ ನೀವು ಬೇಜಾರು ಮಾಡ್ಕೋತೀರಾ. ಬಟ್ ಯಾವ ಹೀರೋಯಿನ್ಗೂ ಹೊಡಿಯಲ್ಲ ನೀವು, ಯಾರು ಬಂದು ಕಂಪ್ಲೇಂಟ್ ಮಾಡಲ್ಲ ನಿಮ್ ಬಗ್ಗೆ, ಕಾಸ್ಟ್ಯೂಮ್ ಬಗ್ಗೆ ತಲೆನೋವು ಇರಲ್ಲ, ಡೇಟ್ಸ್ ಬಗ್ಗೆ ಏನು ಕಾಂಟ್ರವರ್ಸಿನೇ ಇಲ್ವಲ್ಲ. ನಾನು ಏನ್ ಮಾಡ್ಲಿ? ನಿಮ್ಗೆ ಹೆಂಗ್ ಮೇಂಟೈನ್ ಮಾಡ್ತೀರಾ ಹೇಳಿ? ಏನೋ ಒಂದ್ ಮಾಡ್ಕೋಬೇಕಾ? ಐಡಿಯಾ ಕೊಡ್ರಿ ದೊಡ್ರೆ. ಅದೇ ನಿಮ್ಮನ್ನ ಏನಂತ ಕ್ವೆಶ್ಚನ್ ಕೇಳಿ ಅಂತ, ಬಿಕಾಸ್ ನಿಮ್ಗೆ ಒಂದ್ ಸ್ವಲ್ಪ ಟೆನ್ಷನ್ ಕೊಡ್ಬೇಕು ಅಂತ ನಾನು ಅನ್ಕೊಂಡೆ ಅಲ್ವಾ. ನೀವು ಇಲ್ಲಿ ಬಂದ್ಬಿಡಿ, ನಾವ್ ಅಲ್ಲಿ ಜಾಗ ಚೇಂಜ್ ಮಾಡೋಣ. ಕರೆಕ್ಟ್. ಫಸ್ಟ್ ಟೈಮ್ ನನ್ಗೆ ಯಾರೋ ರಿಕ್ವೆಸ್ಟ್ ಬಂದಿರೋದು. ದಯವಿಟ್ಟು ನಾನು ಯಾವ ರಿಕ್ವೆಸ್ಟ್ ಇದ್ ಮಾಡಲ್ಲ. ದಯವಿಟ್ಟು ನನ್ನ ಸೀಟ್ ನಾನು ಇಟ್ಕೊಂಡ್ಬಿಡ್ತೀನಿ. ಇದೊಂದು ತಗೊಳಕ್ಕೆ ಗಾಳಿ ಹೊಡ್ಕೊಳ್ಳಿ ಅವಾಗ ಬಾಯ್ ಫ್ರೆಂಡ್ಸ್ ಮೆಸೇಜ್ ನೋಡ್ಕೊಳ್ಳಿ. ಕೂತಾಗ ಸೀಟಿಂದ ಏನೇನಿದೆ ಎಲ್ಲ ಕಾಣಿಸ್ತೀವಿ. ಇದೊಂದು ತಗೊಂಡ್ಬಿಡಿ. ಇನ್ನೊಂದು ನಾಲ್ಕು ಗುಂಡು ಬಿದ್ದಿದ್ದಾವೆ. ಅಯ್ಯೋ ನಾನೇ ಮಾಡ್ಬಿಡ್ತೀನಿ ಬನ್ನಿ. ಅದೆಲ್ಲ ತಗೊಳ್ರಿ, ಹಾಕಿರೋದು ನೀವು ಕೂತ್ಕೊಳಕ್ಕೆ. ಸಿಂಹಾಸನ ರೆಡಿ ಮಾಡ್ಕೊಟ್ಟಿದ್ದಾರೆ. ನನ್ನ ಡ್ರೆಸ್ ಮೇಲಿರೋ ವಜ್ರ ಎಲ್ಲ ಉದ್ರೋಗಿತ್ತು. ಓ ಅದೇನ್ ಗೊತ್ತಾ? ಬ್ರೇಕ್. ಅಲ್ಲ ಹಿಂಗ ಮಾಡದ್ ನೀವು, ಹಿಂಗ ಹುಷಾರಾಗಿರಿ ಗೌಡ್ರ. ಅತ್ಲಾಗಿ ಆ ಹುಡುಗಿ, ಇತ್ಲಾಗಿ ಹುಡುಗಿ ಯಾವತ್ತು ಇರಬಾರ್ದು ರೀ. ಈಗ ಕರೆಕ್ಟ್ ಆಯ್ತ್ರಿ, ಬ್ಯಾಲೆನ್ಸ್ ಆಯ್ತು. ಮಧ್ಯ ಬರ್ತೀರಾ? ಅಯ್ಯೋ ನೀವು ಸುಮ್ಮನೆ. ಗಂಟೆ ಏನು ಗೊತ್ತಾಯ್ತಿರೋದು? ನೀವ್ ಗೆಸ್ ಮಾಡಿ ನೋಡೋಣ ಏನಕ್ಕೆ ಇರ್ಬೋದು ಆ ಗಂಟೆ. ನಮ್ ಪ್ರಕಾರ ನಾವು ಸ್ಕೂಲ್ ಮಕ್ಕಳಾಗಿದ್ದಾಗಿದೆ ನಾವು ತುಂಬಾ ಇಷ್ಟಪಟ್ಟು ಸೌಂಡು. ಸ್ಕೂಲಿಗೆ ಹೋಗಕ್ಕಿಂತ ಜಾಸ್ತಿ ಇದ್ರ ಸೌಂಡ್ ಕೇಳಿದ್ರೆ ಖುಷಿ. ಇದೇ ಸೌಂಡ್ ಕಾಯ್ತಾ ಇರ್ತಿದ್ರಿ ಅನ್ಸುತ್ತೆ ಬೆಳಗಿಂದ. ಹೌದು. ಇದ್ ಯಾವಾಗ ಹೊಡಿಯುತ್ತೆ, ಯಾವಾಗ ಮನೆಗೆ ಹೋಗ್ಬೋದು. ಅದೇ ತರ ನಾನು ಯಾರು ಸುಳ್ಳು ಹೇಳ್ದಾಗ ನಮ್ ಶೋನಲ್ಲಿ ಗಂಟೆ ರಾಯ ಅಂತ ಅದಕ್ಕೆ ಹೆಸರು. ನಂಗೆ ಗೊತ್ತಾಗುತ್ತೆ ಆಕ್ಚುಲಿ. ಇಲ್ಲಿ ಒಂದು ಲಯೋಮೀಟರ್ಸ್ ಗಳು ಇನ್ಸ್ಟಾಲ್ ಆಗಿದೆ. ಸುಳ್ಳು ಹೇಳಿದ್ರೆ ಅದ್ ನಂಗೆ ಹೇಳುತ್ತೆ. ಸೊ ಅದ್ ನಾನು ಅಲ್ಲಾಡ್ಸ್ಬಿಡ್ತೀನಿ ಅವಾಗ. ಅದು ನೀವು ಸುಳ್ಳು ಹೇಳ್ತಾ ಇದ್ರಿ, ಅಲ್ಲಾಡ್ತಾ ಇದ್ದೀನಿ. ಈಗ ನೀವು ಆಂಕರ್ ನಾವಾಗ್ಬಿಟ್ರಿ. ಡೆಫಿನೆಟ್ಲಿ. ಈಗ ನೀವು ಕ್ವಶನ್ ಕೇಳಿ. ಈಗ ಅವ್ರು ಕೇಳಿದ್ದೇನು ಕಾಂಟ್ರವರ್ಸಿ ಏನು ಇಲ್ಲ ನಿಮ್ದು ಅಂತ. ಕರೆಕ್ಟ್. ಈಗ ನೀವು ಕೇಳಿ ನಿಮ್ದು ಕಾಂಟ್ರವರ್ಸಿ, ಇವ್ರದ್ದು ಕಾಂಟ್ರವರ್ಸಿ ಹೇಳಿ ದಯವಿಟ್ಟು ಈಗ ಪ್ಲೀಸ್ ಹೇಳಿ. ನಿಮ್ಮ ತುಂಬಾ ಮುಖ್ಯವಾದ ನಿಮ್ಮ ಯಾವ್ದಾದ್ರು ಒಂದು ಕಾಂಟ್ರವರ್ಸಿನ, ಹೌದು, ಅದು ಯಾಕಾಯ್ತು, ಅದು ಹೆಂಗ ಆಗ್ಬೇಕಿತ್ತು, ಬೇಕಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು, ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಮಾಡ್ಬೇಕು ಹೇಳಿ. ಬೇಡ. ಈಗ ಪೂಜಾ ಗಾಂಧಿ ಏನ್ ಕ್ಲಿಯರ್ ಮಾಡ್ಬೇಕು? ಅಲ್ಲ ನಿಮ್ದು ಅದೇ ಟೈಮಲ್ಲಿ ಲೈಕ್ ದಂಡುಪಾಳ್ಯ ಬಗ್ಗೆ ಎಲ್ಲ. ನನ್ನ ಪ್ರಕಾರ ಏನಿದೆ, ಖಾಲಿ ಕೂತಿರೋ ಜನ ಹತ್ರ ತುಂಬಾ ಟೈಮ್ ಇರುತ್ತೆ, ಅದಕ್ಕೆ ಅವ್ರು ಸುಮ್ನೆ ಏನೇನೋ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಕಾಂಟ್ರವರ್ಸಿ ಹೇಳ್ತೀವಿ ಅಷ್ಟೇ.
ಸೊ ಯಾಕೆ ನಾವು ತವಲ್ಲಿ ತಗೊಳಲ್ಲ ಅಂಡ್ ಅಷ್ಟೇ ಫಿನಿಶ್ಡ್. ಈಗ ಅದೇ ನಮ್ ಗೌಡ್ರು ಒಂದು 6 ಪ್ಯಾಕ್ ಸಿಂಗಲ್ ಪ್ಯಾಕ್ ಮಾಡ್ಕೊಂಡು ಮಾಡಿದ್ರೆ ಕಾಂಟ್ರವರ್ಸಿನೇ ಆಗಲ್ಲ ನೋಡಿ ಗಂಡು ಜನ್ಮ ಹೌದು, waste. ಒಂದು ವಿ ಆರ್ ಆಕ್ಟರ್ಸ್ ಅಂಡ್ ನಾವು ಒಂದು ಪರ್ಫಾರ್ಮರು, ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದೀವಿ ಅಷ್ಟೇ. ಸೊ ಈಗ ಹೋಗ್ಲಿ, ಈಗ ನೀವೊಂದು ಇದನ್ನ ಒಂದು ಸಾಂಗ್ ಅಲ್ಲಿ ನೀವು ಮಾಡ್ರಿ, ಈಗ ಪ್ರೇಮ್ ಮಾಡಿದ್ರೆ ಒಂದು ಕಾಂಟ್ರವರ್ಸಿ ಆಗ್ಬೇಕು. ಪ್ರೇಮ್ ಸಾಹೇಬ್ರು ಮಾಡಿದ್ರೆ ಆ ಥರ ಏನಾದ್ರು ಒಂದು ಐಡಿಯಾ ಕೊಡಿ. ಸಾಹೇಬ್ರೆ ಯಾಕೆ ಮೊದ್ಲೇ ನನ್ ಕಂಡ್ರೆ ಹುಡುಕ್ತಾ ಇರ್ತಾರ ನಾನ್ ನೀವ್ ಸಪೋಸ್ ಇವಾಗ ದರ್ದೆ ಡಿಸ್ಕೋ ತರ, ಸೊ ಆ ತರ ಒಂದು ಐಟಮ್ ಸಾಂಗ್ ನಿಮ್ಗೆ ಸಪೋಸ್ ಬಟ್ ಸರೇ ಆಫರ್ ಮಾಡಿದ್ರು ಅಂತ ಹೈಪೋಥೆಟಿಕಲ್ ಸಿಚುವೇಶನ್, ನಿಜವಾಗ್ಲೂ ಅಲ್ಲ, ಮಾಡಿದ್ರೆ ಒಪ್ಕೋತೀರಾ? ಮಾಡ್ಬಿಡದ್ರಿ ಅತ್ಲ ಬಟ್ 6 ಪ್ಯಾಕ್ಸ್ ಮಾಡ್ಬೇಕು. ಅಲ್ಲ ಬಟ್ 6 ಪ್ಯಾಕ್ಸ್ ಈಗ ಮಾಡ್ತೀರಾ? ಮಾಡೋದು ಸೆಕೆಂಡ್ರಿ ಸಾಹೇಬ್ರೆ, ಅದನ್ನ 6 ಪ್ಯಾಕ್ ಮಾಡೋದಕ್ಕೆ 6 ತಿಂಗಳು ಟೈಮ್ ವೇಸ್ಟ್ ಮಾಡ್ಬೇಕಾ? 6 ತಿಂಗಳಲ್ಲಿ ಪಿಕ್ಚರ್ಗಳು ಹೋಗ್ತವೆ. ಯಾರೆಲ್ಲ ಥರ್ಮೋಕೋಲ್ ಡಂಬೆಲ್ಸ್ ಹಚ್ಬಿಡಾರ. ಆಮೇಲೆ 2ನೇ ಏನಪ್ಪ ಅಂದ್ರೆ ಚೆನ್ನಾಗಿ ತಿನ್ಬೇಕು ಮಟನ್ ಚಿಕನ್. ಮೊದ್ಲೇ ನನಗೆ ಅಭ್ಯಾಸ ಎಲ್ಲ ಚಿಕನ್ ಮಟನ್ ತಿನ್ನೋದು ಅಭ್ಯಾಸವೇ ಇಲ್ಲ ನನಗೆ. ನೀವ್ ಮಟನ್ ಚಿಕನ್ ತಿನ್ನಲ್ವಾ? ಇಲ್ಲ ತಿನ್ನ ನೀವ್ ಮಂಡ್ಯ ಗೌಡ್ರಲ್ವಾ? ಅಲ್ಲ ಆದ್ರೂ ನನ್ಗೆ ಅಭ್ಯಾಸ ಇಲ್ಲ, ಚಿಕನ್ ಅಭ್ಯಾಸ ಇಲ್ಲ ನನಗೆ. ಹೌದಾ? ಸೆಟ್ ಅಲ್ಲಿ ಅವ್ರು ಊಟನೇ ಆದ್ರೂ ನೋ ಬ್ರೇಕ್ ಓನ್ಲಿ, ನಾನ್ ಸ್ಟಾಪ್ ಶೂಟಿಂಗ್ ಆಗ್ತಾ ಇರುತ್ತೆ. ಊಟ ಅಷ್ಟೊಂದು ಅವ್ರು ಮಾಡಲ್ಲ, ನಾವ್ ನೋಡಿಲ್ಲ ಒಂದ್ಸತಿ ಅವ್ರು ಊಟ ಇಲ್ಲ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಯಾರಾದ್ರೂ ಊಟ ಮಾಡ್ಕೊಳ್ಳಿ, ಒಟ್ಟು ಪ್ಯಾಕಪ್ ಮಾಡ್ತೀನಿ. ಅಲ್ಲಿವರೆಗೆ ಬ್ರೇಕ್ ಕೇಳಲ್ಲ ಏನಿಲ್ಲ, ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಇರ್ತೀನಿ. ಫಸ್ಟ್ ಡೇ ನನ್ಗೆ ಸ್ವಲ್ಪ ಇವ್ರ ಜೊತೆ ಶೂಟಿಂಗ್ ಮಾಡ್ದೆ ಅಲ್ವಾ, ಫಸ್ಟ್ ಡೇ ಓಕೆ ಏನ್ರಿ ಡೈರೆಕ್ಟರ್ ಬ್ರೇಕ್ ಕೊಡಲ್ಲ. ಸೆಕೆಂಡ್ ಡೇ ಆವಾಗ 3ನೇ ದಿನ ಗೊತ್ತಾಯ್ತು ಅಂದ್ರೆ ನಾವೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ಬೇಕು, ಬ್ರೇಕ್ ಇರಲ್ಲ ಇಲ್ಲಿ. ಇವರು ನಮ್ಮೊಟ್ಟಿಗೆ ಕೆಲಸ ಮಾಡಿದಾಗ ಈ ನಾನು ಶಾರ್ಟ್ ಇಡ್ಬೇಕಾದ್ರೆ ಓಡಿ ಬರೋರು ಈ ಮಕ್ಳುಗಳು ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಆಕ್ಚುಲಿ. ನಾವು ಕ್ಯಾಮ್ರಾ ಇಟ್ಬಿಟ್ಟು ನಾನು ಸುಮ್ಮನೆ ಕಂಪೋಸ್ ಮಾಡ್ತಾ ಇದ್ರೆ ಅವಳು ಸುಮ್ಮನೆ ಬಂದು ನಿಂತ್ಕೊಂಡು ಹಿಂಗೆ ನೋಡೋದು. ನಾನು ಇವ್ರನ್ನ ನೋಡೋ ದೂರದಿಂದ ನನಗೆ ಅಯ್ಯೋ ಕೊಡೋದು ಏನೇ ಬಾ ಈ ಥರ ಆರ್ಟಿಸ್ಟ್ಗಳ ಏನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸಾಮಾನ್ಯವಾಗಿ ಕರೀರಯ್ಯ ಆರ್ಟಿಸ್ಟ್ಗಳು ಕರೆಯೋ ಶಾರ್ಟ್ ರೆಡಿ ಅಂತ ಕಳಿಸ್ಬೇಕಲ್ವಾ. ಇವ್ರು ಆಲ್ರೆಡಿ ನಾವು ಕಟ್ ಅಂದ ತಕ್ಷಣ ಈಗ ನಾನು ನೋಡ್ತೀನಿ ಕಟ್ ನೆಕ್ಸ್ಟ್ ಶಾರ್ಟ್ ಆಲೇ ಇಟ್ಬಿಟ್ರೆ ನಾನು ನೆಕ್ಸ್ಟ್ ಶಾರ್ಟ್ ಇಟ್ಬಿಟ್ಟು ಕಂಪೋಸ್ ಮಾಡ್ತಿದ್ರೆ ಇವ್ರು ಬಂದು ನಿಂತ್ಕೊಂಡು ನೋಡೋದು. ಸರ್ ಹಂಗೆ ಮಾಡ್ಬೇಕಾ ಸರ್ ಹಿಂಗೆ ಮಾಡ್ಬೇಕು? ಏನು ಎಂತ ಆರ್ಟಿಸ್ಟ್ಗಳಪ್ಪ ನಾನು ಇಂಥವ್ರೊಟ್ಟಿಗೆಲ್ಲ ಕೆಲಸ ಮಾಡೋದು ಅದೃಷ್ಟ ಅಲ್ಲೇ ನಮ್ಗೆ. It was really nice to work with him as well. Camera is here, going there. It was very nice to watch, you know, like hege technically how what he is doing anta. So that I used to just watch, okay, how they are doing what. It was very interesting, you know. ನಾನು ಹಂಗ ಅನ್ಕೊಂಡಿಲ್ಲ ಅವಾಗ, ಇವ್ರು ಹೇಳಿದ್ರೆ ಹಂಗ ಅನ್ಕೊಂಡಿರ್ಲಿಲ್ಲ. ಅಕ್ಟರ್ ಹೆಂಗ್ ಮಾಡ್ತಾರೆ ಡೈರೆಕ್ಷನ್, ಪ್ರೇಮ್ ಹೆಂಗ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಕ್ ಬರ್ತಾರೆ ಅನ್ಕೊಂಡು. ಅವ್ರಂದ್ರೆ ಅವರು ಕೂಲ್, ಅವ್ರ ಮಾತೇ ಹಾಳಲ್ಲ. He is a very different person. ನೋಡೊಂದು ಖುಷಿ ಆಗೋದು ಅಂದ್ರೆ ಕಳೆದ 5-6 ವರ್ಷದಲ್ಲಿ ಈ ರೇಂಜ್ ಕನ್ನಡ ಕಲ್ತಿದ್ದಾರೆ ನೋಡ್ರಿ ಹೆಣ್ಮಕ್ಳು. ಬಟ್ ಒಂದ್ ಸ್ಮಾಲ್ ಇದು ಒಂದು ಕಂಪ್ಲೇಂಟ್ ಅಂದ್ರೆ ನನಗೆ ಬೇರೆಯವ್ರು ಹೇಳಿದ್ದಾರೆ, ದೇವರಣ್ಣ ನಾನಲ್ಲ, ನಾಯಿಗಳನ್ನ ಮನುಷ್ಯರ ತರ ಕರೀತೀರಾ, ಮನುಷ್ಯರ ನಾಯಿಗಳ. ಮುಂಚೆ ಆತರ ಇತ್ತು ನನ್ಗೆ. ಕಾಸ್ಟ್ಯೂಮ್ ಯಾರು ಕಳಿಸ್ಬೇಕಾಗಿತ್ತು, ಶೂಟಿಂಗ್ ಇದೆ ಅಂತ ಒಂದು ಸಂದರ್ಭ ಇತ್ತು. ಅಂಡ್ ನಾನು ಹೇಳಿದೆ ಓಕೆ ಅಮ್ಮ ಮನೇಲಿ ಇದೆ, ಹೋಗ್ಬಿಟ್ಟು ಕೊಟ್ಬಿಟ್ಟು ಬನ್ನಿ ಅಂತ. ಅಮ್ಮ ಮನೇಲಿ ಇದೆ. ಆವಾಗ ನನ್ಗೆ ಹಿಡಿದು ಇದೇ ಅಲ್ಲ ಇದಾರೆ, ಇದೇ ಅಂದ್ರೆ ನಾಯಿಗೆ ಯೂಸ್ ಮಾಡೋದು. ಬಟ್ ನಾನು ನನ್ನ ನಾಯಿಗೆ ಕೂಡ ತುಂಬಾ ಮರ್ಯಾದೆ ಕೊಡ್ತೀನಿ. ಡೈರೆಕ್ಟರ್ ಅಲ್ಲಿದೆ, ಈಗ ಆ ತಪ್ಪು ನಾನು ಮಾಡಲ್ಲ. ಮಾಡ್ರಿ ಅದೇ ಚೆನ್ನಾಗಿರುತ್ತೆ. ಅದೇ ಆಕ್ಚುಲಿ ಕ್ಯೂಟ್ ಆಗಿ ಮುದ್ದಾಗಿರೋದು ನಿಮ್ ಬಗ್ಗೆ. ಸಟಲ್ ಜೋಸ್ ಇರುತ್ತೆ. ನಾನು ಹೇಗೆ ಕನ್ನಡ ಮಾತಾಡ್ತೀನಿ ಅಲ್ವಾ, ಅದೇ ಕನ್ನಡದಲ್ಲಿ ನನ್ಗೆ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ತುಂಬಾ ಆಸೆ. ನೀವೇ ಡಬ್ಬಿಂಗ್ ಇದೇ ತರ ಮಾಡಿ, ಇದೇ ತರ ಅಂದ್ರೆ ತಪ್ಪಿದ್ರೆ ಕೂಡ ಪರವಾಗಿಲ್ಲ. ಯಾವಾಗ ಶುರು ಮಾಡ್ಬೇಕು ಅನ್ಕೊಂಡಿದ್ರಿ ಈ ಕನ್ನಡ? ಇದೇ ಕ್ಯಾರೆಕ್ಟರ್ ನಾನೇ ಇಂಜಿನಿಯರ್ ಗಟ್ಟಿ ಅದೇ ಇದಕ್ಕೆ ಏನಂತ ಹೆಸರು ಕೊಡಿ, ಈ ತರ ಕ್ಯಾರೆಕ್ಟರ್ಗೆ ಈ ತರ ಕನ್ನಡ ಮಾತಾಡೋ ಕಾಮಿಡಿ ಪಿಕ್ಚರ್ ಇರ್ಬೇಕು. ಕಾಮಿಡಿ ಏನ್ ಟೈಟಲ್ ಇರ್ಬೋದು? ಅದು ಕಾಮಿಡಿ ಅಂದ್ರೆ ಏನ್ಬೇಕು, ಕಾಮಿಡಿ ಪಿಕ್ಚರ್ ಇರ್ಬೇಕು ಅಂತ ಹೇಳ್ಬೇಕು. ಕಾಮಿಡಿ ಇರ್ಬೇಕು ಕಾಮಿಡಿ. ಬಟ್ ಇನ್ನೊಂದು ಏನಂದ್ರೆ ಕನ್ನಡ ಅದು ಏನು ಇಲ್ಲಿ ಕಾಮಿಡಿ ಇರ್ಬೇಕು. ಕಾಮಿಡಿ ಹಿಂಗಂದ್ರೆ ಏನು ನಿಮ್ಮ ಅಜ್ಜಿ ನನ್ನ ಬಟ್ ಹೇಗೆ ಐ ಮೀನ್ ನೀವು ಫಸ್ಟ್ ಮುಂಗಾರು ಮಳೆ ಸ್ಕ್ರಿಪ್ಟ್ ಮಾಡ್ಕೊಂಡಾಗ ಅದ್ರ ಯೋಚನೆ ಬಂದಾಗ ಪೂಜಾ ಹೇಗೆ ಕಾಸ್ಟ್ ಆಗಿದ್ದು? ಇವರು ತಮಿಳಲ್ಲಿ ದಯೋ ಅಂತ ಒಂದು ಸಾಂಗ್ ಕುಣಿದಿದ್ದು ನೋಡಿದ್ವಿ ನಾವು, ಕೊಕ್ಕಿ ಕೊಕ್ಕಿ ಅಂತ. ಈ ಜಲಪಾತದ ಪಕ್ಕ ಅಕ್ಕ ಎಲ್ಲ ಒಂದು ಬಿಳಿ ಸೀರೆ ಉಟ್ಕೊಂಡೇನೋ ಹಾರಾಟ ಇರೋದು, ಅದ್ರದ್ದು ವಿಡಿಯೋ ನೋಡಿದ್ವಿ. ಆಮೇಲೆ ಫೋಟೋಸ್ ಕಳಿಸಿದ್ರು. ನಾವು ಎದುರು ಭೇಟಿಯಾಗಿ ಡೈರೆಕ್ಟ್ ಶೂಟಿಂಗ್ ಸ್ಪಾಟಿಂಗ್ ಕಾರ್ ಇಳಿಯಕ್ ಮುಂಚೆ ಅವ್ರ ಮೂವರೆಗೆ ಬಂತು. ಒಂದು ಕತ್ತಿ ಯುದ್ಧ ಮಾಡ್ಬಿಡಿ ಅತ್ಲ. ಈಗ ಬಂದ್ರು ಆ ಮಳೇಲಿ ನಮ್ಗೇನ್ ಇವರೆಲ್ಲ ಕೂಲಿ ಕೆಲಸದವ್ರ ತರ ನೋಡಿದ್ರೆ ನಮ್ಮನ್ನ ಗೊತ್ತಿಲ್ಲ. ಕ್ಯಾರವಾನ್ ಕೇಳಿದ್ರು, ಅವೆಲ್ಲ ನಕ್ಬಿಟ್ವಿ. ಅಂತ ಕ್ಯಾರವಾನ್
ಅದು ಈ ಮಳೆಯಲ್ಲಿ ಅಂತ ಕಾರೇ ಇಲ್ಲಿ ವ್ಯಾನ್ ಅಂತ ಕ್ಯಾರವ್ಯಾನ್ ಅಂತ ಕಾರೇ ನಾನ್ ಕೇಳ್ದೆ ಅವಾಗ. ದೇರ್ ವಾಸ್ ಅ ರಿಕ್ವೈರ್ಮೆಂಟ್ ಅದು. ಬಟ್ ಸರ್ ನೀವೇನು ನನ್ ಜಾಗ ತಗೊಂಡ್ಬಿಟ್ಟು ಅಲ್ಲೋಗಿ ಕುತ್ಕೊಂಡ್ ಬರೀ ಬೋರ್ ಮಾಡ್ತಾ ಇದೀರಪ್ಪ. ಸ್ವಲ್ಪ ಕಾಲ್ ಎಳಿರಿ, ಇವ್ರಿಗೆ ಸ್ವಲ್ಪ ಇದ್ ಮಾಡಿ. ಇಬ್ರು ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ಕುಲುಕುಲು ಮಾತಾಡ್ಬೇಕು ನೋಡಿದ್ರೆ ಏನಮ್ಮ ಮಾಡಕ್ಕಾಗತ್ತೆ. ಕುಲುಕುಲು ಮುಗಿತಾನೇ ಇಲ್ಲ ನಿಮ್ದು ಅಂತ ಇತ್ತು. ಈಗ ಗೌಡ್ರೆ ಇಬ್ರು ಟೆಕ್ನಿಷಿಯನ್ಸ್ ಆಗಿ ನಾನು ಒಂದು ಡ್ಯಾನ್ಸ್ ಆಡ್ಬಿಡೋಣ ಅಂತ ಇರ್ಲಾಗೆ. ಡ್ಯಾನ್ಸ್ ನಾವು ಡ್ಯಾನ್ಸ್ ಹಾಡ್ತಾರೆ. ಹಾ ನೋಡಿ, ಆಬ್ವಿಯಸ್ಲಿ ಅದು ಇಟಲಿ ಕರ್ನಾಟಕಕ್ಕೆ ಗೊತ್ತಿರೋಂತ ವಿಷಯ. ನಾನ್ ಕೇಳ್ದೆ ಅವರು ಸೆಟ್ ಅಲ್ಲಿ ತುಂಬಾನೇ ಪಕ್ಕಾ ಮಂಡ್ಯ ಕಂಠ. ಲೈನ್ ಪ್ಲೀಸ್. ನಾವು ರೆಗ್ಯುಲರ್ ಸಿಂಗರ್ ಏನಲ್ಲ ನಾನು. ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ಹಾಡಕಂತೀನಿ. ನನಗೆ ಅದ್ರಲ್ಲೂ ಬಟರ್ ಪಿಕ್ಚರ್ ಅವ್ರ ಸಾಂಗ್ ತುಂಬಾ ಇಷ್ಟ ನನಗೆ. ಅಡ್ಡಕ್ಕಿಂತ ಹೆಚ್ಚಾಗಿ ಏನೋ ಒಂಥರ ಅದ್ಭುತವಾಗಿ ಕಂಪೋಸ್ ಮಾಡ್ಯಾರ, ಅದ್ಭುತವಾಗಿ ಬರ್ದಿದ್ದಾರೆ ಅವ್ರು ಕೂಡ. ಫ್ಯಾಂಟಾಸ್ಟಿಕ್ ಸಾಂಗ್ ಮಾತ್ರ. ನನಗೆ ಅಷ್ಟು ಲಿರಿಕ್ ಅಷ್ಟು ಇದಿಲ್ಲ, ಯಾಕಂದ್ರೆ ಅದು ಹಿಟ್ಟಾಗಿದೆ. ಅರೆಯುವ ಮುನ್ನವೇ ಪೂಜಾ ಗಾಂಧಿಗಿಂತ ಕೆಟ್ಟ ಕನ್ನಡ ನಿಮ್ದು. ಹೋಗ್ಲಿ, ಅಡ್ಡದೇ ಒಂದ್ ಸಾಂಗ್ ಬಿಡ್ರಿ ಅದ್ಲಾಗ. ನಮ್ಮ ಭಟ್ರ ಸಾಹೇಬ್ರು ಬರ್ದಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನಾನು ಅವ್ರು ಕೂತಿದ್ದಾರೆ ಅಂತ ಹೇಳ್ತಿಲ್ಲ. ವೆರಿ ಗುಡ್ ಫನ್ ಸಾಂಗ್ ಅಂಡ್ ಹುಡುಗಿ ಮೇಲೆ ಬರ್ದಿರೋದು. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದೆ ನಾನು ಅಲ್ಲ. ಆಕ್ಚುಲಿ ಸಖತ್ ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು, ಅರ್ಜೆಂಟ್ ಆಗಿ ಹುಟ್ಟು ಬಂದೆ ಸೀರೆಯನ್ನು ಅಂದ್ರೆ ಅದು ಹುಡುಗರು ಹೇಳ್ತಾರೆ. ಅಕ್ಕ ಸರ್ಗೀಗೆ ಆ ಕಳ್ರಿ ಗುಂಡು ಪಿನ್ನು. ನಾನು ಬಾಯಿ ತಕ್ಷಣ ಫೋನ್ ಹೇಳ್ದೆ, ಸಾವ್ರೆ ಈ ಲೈನ್ ಇಟ್ಬಿಟ್ಟಿನಿ, ಮಿಕ್ಕಿದೆಲ್ಲ ಬರ್ಕೊಡಿ ನನಗೆ. ಗೌಡ್ರೆ ಚೆನ್ನಾಗಿದೆ ಗೌಡ್ರ, ಅಯ್ಯೋ ಸೂಪರ್ ಆಗಿದೆ. ಯಾಕಂದ್ರೆ ಹುಡುಗರುಗಳು ಎಲ್ಲೋ ಹೋಗ್ಬೇಕಾರೆ ಒಂದ್ ಕಡೆ ಸುಮ್ನೆ ಆ ಹುಡುಗಿರು ಯಾವ್ದೋ ಸರ್ಗೋ ಗಿರ್ಗೋ ಏನೋ ಆರೋದಾಗ್ಲಿ ಬಿದ್ರೆ ಸಾಕು. ಆಕ್ಚುಲಿ ಅದು ಪದ ಬರ್ತದದು. ಒಂದರ ಸರಸ್ವತಿ ಪುತ್ರರು ಇದ್ದಂಗೆ ಅವರು. ಆ ತರ ಅನ್ಬೋದು ಸರ್. ಈಗ ರಾಜಕಾರಣಕ್ಕೆ ಹೋಗಿದ್ದೀರಿ ಅಂತೆಲ್ಲ ಊರೆಲ್ಲ ಸೌಂಡು, ಪತ್ರಿಕೆ ಫ್ರಂಟ್ ಪೇಜು, ಸ್ಪೋರ್ಟ್ಸ್ ಪೇಜಲ್ಲೂ ನೀವೇ ಇರ್ತೀರಿ. ಒಂದ್ 4 ಜನ ಮುಖ್ಯಮಂತ್ರಿಗಳ ಹೆಸರು ಹೇಳ್ರಿ ನೋಡೋಣ ಕರ್ನಾಟಕದವ್ರು. ಕಾಲ ಹೇಳಿದ್ದು ಅಂದ್ರೆ ಇದು. ಓಕೆ, ಸೊ 4 ಜನ ಕರ್ನಾಟಕದ ಮುಖ್ಯಮಂತ್ರಿ ಹೇಳ್ತೀನಿ ಅಲ್ವಾ. ಜಗದೀಶ್ ಶೆಟ್ಟರ್, ದೆನ್ ಅವ್ರ ಮುಂಚೆ ಸದಾನಂದ ಗೌಡಜಿ, ಅವ್ರ ಮುಂಚೆ ಯಡಿಯೂರಪ್ಪಾಜಿ, ಸೊ 3 ಆಯ್ತು. ಅಂಡ್ ಕುಮಾರಣ್ಣ. ಏನ್ ಕರೆಕ್ಟ್. ನೀವು ರಾಜಕಾರಣ ಹೋಗ್ತಿದ್ರಿ ಗೌಡ್ರೆ, ರಾಜಕಾರಣಕ್ಕೆ ಸೇರ್ಕೋಬೇಕಾದ ಎಲ್ಲ ಕ್ವಾಲಿಫಿಕೇಶನ್ ಪೂಜಾ ಅವರಿಗೆ ಇದೆ. ಒಂದ್ ಮಾರ್ಕ್ಸ್ ಕೊಡ್ರಿ ಅವರಿಗೆ. ನಿಜವಲ್ಲ, ಫುಲ್ ಮಾರ್ಕ್ಸ್ 100 ಮಾರ್ಕ್ಸ್ ಅವ್ರಿಗೆ. ಅವ್ರು ನನಗೆ 4ನೇದು ಸಡನ್ ನೆನಪಾಗಿಲ್ಲ. ಯಾಕಂದ್ರೆ ಈ ನಡುವೆ 2 ತಿಂಗಳು ಒಬ್ರು ಮುಖ್ಯಮಂತ್ರಿ ಯಾರಿಗೇನು ಅಂತ ಒಂದ್ ವರ್ಷದಲ್ಲಿ ನಮ್ಮ ವರ್ಷಕ್ಕೊಬ್ರು ಚೇಂಜ್ ಆಗ್ತಾವ್ರೆ. ಹೌದು, 3 ಜನ. ಸೊ ಪೂಜಾ ಗಾಂಧಿ ಅವರ ರಾಜಕೀಯ ಪ್ರಜ್ಞೆ ತುಂಬಾ ಚೆನ್ನಾಗಿದೆ ಅಂತ ನಾವು ಒಂದು ವೇದಿಕೆಯಲ್ಲಿ ಹೇಳ್ತಾ ಮುಂದೇನಾರು ಹೇಳ್ರಿ, ಆಂಕರಿಂಗ್ ನಮಗೂ ಬರಲ್ಲ. ಓಕೆ, ಪ್ರೇಮ್ ಅವರು ಸುಮ್ನೆ ಪಬ್ಲಿಸಿಟಿಗೋಸ್ಕರ ಏನೇನೋ ಗಿಮಿಕ್ ಮಾಡ್ತಾರೆ ಅಂತ ಹೇಳ್ತಾರಂತೆ. ಅದು ನಿಮ್ಮ ಅಭಿಪ್ರಾಯ ಏನು? ಐ ಮೀನ್ ನನಗೆ ಗೊತ್ತಿಲ್ಲ, ಈ ತರ ಕೇಳ್ಪಟ್ಟಿರೋದು. ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಅಲ್ಲ, ನನಗ್ ಗೊತ್ತಿಲ್ಲ ಅಂತ ಕೇಳ್ಬಿಟ್ಟಿದ್ರೆ ಡೈರೆಕ್ಟ್ ಆಗಿ ಕೇಳೋದು. ಅದಕ್ಕೆ ಅದೇನ್ ಮುಚ್ಚು ಮರ ಏನು ಸೀಟ್ ಬದಲು ವಿಷಯ ಒಂದೇ ಅಷ್ಟೇ. ಈ ಸೀಟಲ್ಲಿ ಒಂಥರ ಏನೋ ನನ್ಗೆ ಅಲ್ಲಿ ಕುತ್ಕೊಂಡ್ರೆ ಒಂಥರ ಕ್ವೆಶ್ಚನ್ ಕೇಳಕ್ ಇದ್ ಬರೋದು. ಈ ಸೀಟ್ ನನಗೂ ಭಯ ಬಂದ್ಬಿಟ್ಟಿದೆ ಇವಾಗ. ಅದಕ್ಕೆ ನಿಮ್ಮಲ್ಲಿ ಅಲ್ಲಿ ಕೂರಿಸ್ಬೇಕು. ಹೇಳಿ, ಏನ್ ಅನ್ಸುತ್ತೆ ನೀವು ಅವ್ರು ಗಿಮಿಕ್ ಮಾಡ್ತಾರೆ? ಈಗ ಪ್ರಮೋಷನ್ ಅನ್ನೋದು ತುಂಬಾ ದೊಡ್ಡ ಕಲೆ, ಸುಲಭಕ್ಕೆ ಬರೋದಿಲ್ಲ. ನೀವು ಮಾಡಿ ಹಂಗಾರೆ ಪ್ರಮೋಷನ್ ನೋಡೋಣ, ಆಗೋದಿಲ್ಲ. ಅಥವಾ ನನ್ನ ಕೈಲಿ ಆಗೋದಿಲ್ಲ. ಎಷ್ಟೋ ಜನರನ್ನು ನೋಡಿದ್ದೀನಿ ನಾನು. ಆಮೇಲೆ ಪ್ರಮೋಷನ್ ಅನ್ನೋದು ಆರ್ಟ್ಗಿಂತ ದೊಡ್ಡದಾಗಿ ಅದು ಡ್ಯೂಟಿ. ಒಂದು ಸಿನಿಮಾ ಮಾಡಿದ್ದೀವಿ ಅಂತ 4 ಜನಕ್ಕೆ ಹೇಳಬೇಕಲ್ಲ, ಅದನ್ನು ಮಾಡ್ತಿದ್ದಾರೆ. ಅದರಲ್ಲಿ ಏನು ತಪ್ಪು? ನನಗೆ ಹಿಂದೆ ಇದೆ ಒಂದು ಅವ್ರ ಸಿನಿಮಾಗೆ ನಾನು ಜೋಗಯ್ಯಾಗೆ ಕೆಲಸ ಮಾಡಬೇಕಿತ್ತು, ಹಾಡು ಬರೀಬೇಕಿತ್ತು. ಆ ಟೈಮಲ್ಲೂ ಕೂಡ ಇದೊಂದು ಪ್ರಶ್ನೆ ಬಂತು ಅವ್ರ ಮೇಲೆ. ಅವಾಗೊಂದು ಟೆಲಿವಿಷನ್ನಲ್ಲಿ ಹೇಳಿದ್ದೆ, ಆ ಕಥೆ ನಿಲ್ಲೂ ಹೇಳ್ತೀವಿ. ಒಂದು ಹಲಸಿನ ಹಣ್ಣು ತಗೊಂಡು ಮನೆಗೆ ಹೋದರೆ ಹಲಸಿನ ಹಣ್ಣು ಹೆಚ್ಚುತ್ತೀವಿ, ತೊಳೆ ತೆಗಿತೀವಿ. ತೊಳೆ ತೆಗೆದು ತೊಳೆ ತಿಂದಾದ್ಮೇಲೆ ಒಂದು ಬೀಜ ಬರುತ್ತಲ್ಲ, ಅದ್ರ ಮೇಲೂ ಜೋಗಯ್ಯ ಅಂತ ಬರ್ದಿರ್ತಾರೆ, ಪ್ರೇಮ್ ಅಂತ. ಅಂದ್ರೆ ಈ ಮರ ಗಿಡ ಬಳ್ಳಿ ಕಾಗೆ ಗುಬ್ಬಿ ಮೊಸಳೆ ಹಾವು ಕೂಡ ಹಾಡು ಕೇಳಬೇಕು. ಹಂಗೆ ಹೋಗಿದ್ದಾರೆ ಆತ. ಒಂದು 150-200 ಸೈಕಲ್ ತಗೊಂಡು ಹೋಗಿದ್ದಾರೆ ಇವಾಗ ಮಂಡ್ಯದಲ್ಲಿ. ಅಂದ್ರೆ ಅದು ಎಷ್ಟು ಪ್ಯಾಷನ್ ಇರ್ಬೇಕು ಒಳಗಡೆ, ಲೆಕ್ಕ ಹಾಕೊಳ್ಳಿ. ಹೆಲ್ತಿ ಕಾಂಪಿಟೇಷನ್ ಅಂತಿಲ್ಲ ಬೇಸಿಕಲಿ ನಮ್ಮ ಇಂಡಸ್ಟ್ರಿಲಿ. ಅದರಲ್ಲಿ ಭಟ್ರು ಚಾನಲ್ ಫಸ್ಟ್ ಟೈಮ್ ಕೂತಿರೋದು ನಾನು ಅವರು ಒಟ್ಟಿಗೆ ಇವತ್ತೇ ಫಸ್ಟ್ ಟೈಮ್. ಚಾನ್ಸೇ ಇಲ್ಲ. ಬಟ್ ನಾವು ಫೋನಲ್ಲಿ ಮಾತಾಡ್ತಿರ್ತೀವಿ. ಅವ್ರ ಸಾಂಗ್ ಚೆನ್ನಾಗಿ ನಂಗೆ ಹೇಳ್ತಾರೆ, ನನ್ನ ಸಾಂಗ್ ಅವ್ರಿಗೆ ಹೇಳ್ತೀವಿ.
ಆಮೇಲೆ ನನಗೆ ಆಡಿಯೋ ರಿಲೀಸ್ ಆಗಕ್ಕೆ ಮುಂಚೆ ಹೇಳೋರು, ಗೌಡ್ರೆ ನನ್ನ ಜೋಗ ಇನ್ನೂ ಆಡಿಯೋ ರಿಲೀಸ್ ಆಗಿಲ್ಲ ಗೌಡ್ರೆ, ಎಲ್ಲ ಮಲಿಕೊಬಿಟ್ಟಿವೆ, ಈ ಹಳೇದು ಟೇಪ್ ರೆಕಾರ್ಡ್ಗಳು ಕುಟ್ಟೋ ಪಟ್ಟೋ ಎಲ್ಲ ಹಳೆ ಬಿತ್ತವೆ, ಎಲ್ಲ ರೆಡಿ ಆಯ್ತಾವ ಗೌಡ್ರೆ, ನಾಳೆ ಆಡಿಯೋ ಬರ್ತಾಯ್ತು ಜೋಗ ಅಂತ. ಅಂದ್ರೆ ನನ್ನ ಫೋನ್ ಎಂಕರೇಜ್ ಯಾವ ಥರ ಎಂಕರೇಜ್ ಮಾಡೋರು ಅಂದ್ರೆ, ಸೊ ಆ ಥರ ಎಂಕರೇಜ್ ಮಾಡೋ ಪೀಪಲ್ ನಮ್ಮಲ್ಲಾಗ್ಲಿ ಬಟ್ ಬೇರೆ ಇಂಡಸ್ಟ್ರಿ ಇದೆ, ನಮ್ಮಲ್ಲಿ ಇಂಡಸ್ಟ್ರಿ ಆ ಥರ ಇಲ್ಲ. ಬೇರೆ ಏನೇ ಅನ್ಕೋಬಹುದು, ಭಟ್ರು ಒಂದು ಕ್ಯಾಟಗರಿ, ಪ್ರೇಮ್ ಒಂದು ಕ್ಯಾಟಗರಿ. ಹೌದು, ನಾವು ಮಾಡೋ ಸ್ಟೈಲ್ ಸಿನಿಮಾ ಬೇರೆ, ಭಟ್ರು ಮಾಡೋ ಸ್ಟೈಲ್ ಸಿನಿಮಾ ಬೇರೆ. ಬಟ್ ಎಂಕರೇಜ್ ಮಾಡೋರು ಆ ಥರ. ಫೋನ್ ಮಾಡಿ ನನಗೆ ಅರ್ಧ ರಾತ್ರಿ ಎಸ್ಕಡೆ 12 ಗಂಟೆ ರಾತ್ರಿ ಹೇಳಿದಾರೆ ಅವರು. ನಾಳೆ ಬೆಳಿಗ್ಗೆ ಮಾರ್ಕೆಟಿಂಗ್ ಬರ್ತಿದ್ದೆ, ಅದು ಹೇಳಿದೆ ಎಲ್ಲ ತುಕಾಣಿಗಳು ಗಿಕಾಣಿಗಳು ಎಲ್ಲ ರೆಡಿ ಆಯ್ತವೆ ಗೌಡ್ರೆ, ಕಿವಿಗಳೆಲ್ಲ ಅಗ್ಲ ಮಾಡ್ಕೊಂಡಿರ್ತಾರೆ ಬೆಳಿಗ್ಗೆ ಅಂತ. ಈ ತರ ಅಂದ್ರೆ ಎಂಕರೇಜ್ ತುಂಬಾ ಚೆನ್ನಾಗಿ ಮಾಡೋದು. ತುಂಬಾ ಥ್ಯಾಂಕ್ಸ್ ನಿಜವಾಗ್ಲು. ಅಂದ್ರೆ ನಾವು ಅದೇ ಜನನ ಕರಿಬೇಕು. ಎಷ್ಟೋ ಜನಕ್ಕೆ ಅದು ಇರುತ್ತೆ. ಈಗ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಕತೆ ಇದೆ. ಇವರು ಜಯಂತ್ ಕಾಯ್ಕಿಣಿ ಹೇಳಿದ್ದು ನನಗೆ, ಈಗ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ, ಯಾರದೋ ಒಬ್ರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ, ಈ ಚಿತ್ರದ ನಿರ್ದೇಶಕ ನಿರ್ಮಾಪಕರು ಹೋಗಿ ದೇವರಲ್ಲಿ ಬೇಡ್ಕೋತಾರಂತ ಆ ಸಿನಿಮಾ ಸೋಲ್ಲಿ. ಸೊ ಇವ್ನು ಯಾರು ಕೈ ಮುಗಿದು ಬೇಡ್ಕೋತಿರ್ತಾನೆ, ಇವನ್ ಸಿನಿಮಾ ರಿಲೀಸ್ ಸಹ ಅವ್ನು ಬೇಡ್ಕೋತಾನೆ ಆ ಸಿನಿಮಾ ಸೋಲ್ಲಿ. ಯಾರೋ ಒಬ್ಬ ಹೋಗ್ಬಿಟ್ಟು ದೇವ್ರೆ ನಂಗೆ ಬೇರೆ ಸಿನಿಮಾ ಗೊತ್ತಿಲ್ಲ, ನನ್ನ ಸಿನಿಮಾ ಗೆಲ್ಸು ತಂದೆ ಅಂದ್ಬಿಟ್ರೆ ಎಲ್ಲ ಸಿನಿಮಾ ಗೆದ್ಬಿಡ್ತವೆ. 10 ಜನ ಹೋಗಿ 10 ಜನ ಬೇರೆಯವ್ರ ಸಿನಿಮಾ ಕೆಟ್ಟದಾಗಲಿ ಅನ್ನೋಂಥ ಒಂದು ಮನಸ್ಥಿತಿ ಇದೆಯಲ್ಲ, ಎಲ್ಲದಕ್ಕೂ ದೇವ್ರು ಹ್ಞೂ ಅಂದ್ಬಿಟ್ರೆ ಎಲ್ಲ ಮುಗಿಸ್ಕೊತವೆ. ಇಟ್ಸ್ ಸಪೋಸ್ ಟು ಬಿ ಲೈಕ್ ಅ ಫ್ಯಾಮಿಲಿ ಅಂಡ್ ಯು ನೋ, ಒಂದ್ ಸಿನಿಮಾ ಹಿಟ್ ಆದ್ರೆ ಇಡೀ ಇಂಡಸ್ಟ್ರಿ ಮುಂದೆ ಹೋಗುತ್ತೆ. ಇಟ್ಸ್ ನಾಟ್ ದಟ್ ಒಂದ್ ಮನುಷ್ಯಗೆ. ಯಾಕಂದ್ರೆ ಆ ಟೈಮಲ್ಲಿ ತಗೊಳ್ಳಿ, ಈಗ ನಾನು ಮಾಡೋ ಟೈಮಲ್ಲಿ, ಜೋಗಿ ಮಾಡೋ ಟೈಮಲ್ಲಿ, ಆ ಟೈಮಲ್ಲಿ ಆ ಥರ ಹೆವಿ ಬಜೆಟ್ ಸಿನಿಮಾ ಅದು ಇದು ಭಟ್ರು ಮಾಡಿದ್ರು, ಒಂದು ಲಿಮಿಟೇಷನ್ ಮುಂಗಾರು ಮಳೆ, ಬಟ್ ಇಟ್ಸ್ ರೆಕಾರ್ಡ್, ಹೈಯೆಸ್ಟ್ ರೆಕಾರ್ಡ್. ದೆನ್ ಅದೇ ಟೀಮ್ ಸೂರ್ಯ ಮಾಡಿದ್ರು, ದುನಿಯಾ ಮಾಡಿದ್ರು, ಅದು ಒಳ್ಳೆ ರೆಕಾರ್ಡು. ಅದು ಸ್ಫೂರ್ತಿ ಆಗೋದು. ಆ ಟೈಮಲ್ಲಿ ಬಂದು ಸಿನಿಮಾಗಳು ಲೈನಕ್ಕೆ ಒಂದು 100-150 ಸಿನಿಮಾಗಳು ಬಂದ್ಬಿಟ್ಟು ಆ ಇದರಲ್ಲಿ. ಅಂದ್ರೆ ಭಟ್ರು 1.5 ಕೋಟಿ ಪಿಕ್ಚರ್ ಮಾಡಿದ್ರು, ನೋಡಿದ್ರೆ ಏನು 30 ಕೋಟಿ 40 ಕೋಟಿ ಬಿಸ್ನೆಸ್ ಆಗೋಯ್ತು. ಸೂರ್ಯ ಒಂದು 1 ಕೋಟಿ ಸಿನಿಮಾ ಮಾಡಿದ್ರು 30. ಅದೇನಾಗೋಯ್ತು, ಎಲ್ಲರೂ ನಾವು ಮಾಡ್ತೀವಿ ನನ್ನ ಮಗಳ ಹೀರೋಯಿನ್, ಅವನ ಮಗಳ ಹೀರೋ, ಅವನ ಮಗನೇ ಹೀರೋ, ಇವ್ ಈ ತರ ಬಂದ್ಬಿಟ್ಟು ಒಂದು ಮಕ್ಕಳು ಬಿಟ್ರಿ ಸರ್, ಚಿಕ್ಕ ದೊಡ್ಡಪ್ಪದಿರ್ ಮಕ್ಕಳು, ದೊಡ್ಡಪ್ಪನ ಮಗ, ಈ ತರ ಎಲ್ಲ ಆಗಿ ಏನಾಗೋಯ್ತು, ಅರ್ಧ ಅಲ್ಲೋಯ್ತು. ದೆನ್ ಆ ಟೈಮಲ್ಲಿ ಮುಂಗಾರು ಮಳೆ ಬಂದ ಟೈಮಲ್ಲಿ ಈ ಸುಮಾರು ಇದು ನಡೀತಾ ಇತ್ತು ಅವಾಗ, ಎಸ್ಟೇಟ್ ಏಜೆನ್ಸಿ ಇದೇನೋ ಹೇಳ್ತಾರಲ್ಲ, ರಿಯಲ್ ಎಸ್ಟೇಟ್ ಅದು ನಡೀತಾ ಇತ್ತು. ಅವಾಗ ಏನ್ ದುಡ್ಡು ಇದು ಏನ್ ತಂದ್ ಹಾಕ್ಬಿಟ್ರು, ಅದಕ್ಕೆ ಇಂಟ್ರೆಸ್ಟ್ ಒಂಟೆ ಹೋಯ್ತತೆಗೆ. ಅದು ಹಂಗೆ ಒಬ್ರು ಸಪೋರ್ಟಿವ್ ಆಗಿರೋದಿದೆಯಲ್ಲ, ಅದು ತುಂಬಾ ದೊಡ್ಡದು. ಅದು ಈ ಅಕ್ಕಪಕ್ಕ ಸ್ಟೇಟ್ಗಳಲ್ಲೆಲ್ಲ, ಈ ಚೆನ್ನೈಗೆ ನಾವೇ ಎಷ್ಟೋ ಸತಿ ಫ್ಲೈಟ್ ಅಲ್ಲಿ ಸಾಂಗ್ ರೆಕಾರ್ಡಿಂಗ್ ಹೋಗ್ಬೇಕಾದ್ರೆ ಸಿಗ್ತಾ ಇದ್ವಿ. ಆ ಚೆನ್ನೈಲಿ ಅಥವಾ ಹೈದರಾಬಾದ್ ಅಲ್ಲಿ ಅದೊಂದು ಆಂಬಿಯನ್ಸ್ ಕಾಣುತ್ತೆ. ಒಂದು ತುಂಬಾ ಸಪೋರ್ಟಿವ್ ಆಗಿರೋದು. ಒಬ್ಬ ಸಿನಿಮಾಟೋಗ್ರಫರ್ ಇನ್ನೊಬ್ಬ ಸಿನಿಮಾಟೋಗ್ರಫರ್ಗೆ ಸಪೋರ್ಟಿವ್ ಆಗಿರ್ತಾನೆ, ರೈಟ್ರು, ಒಬ್ಬ ಡೈರೆಕ್ಟ್ರು. ಒಂದೊಂದು ಹಬ್ಬು ಇನ್ನೊಂದು ಹಬ್ಬಿಗೆ ಅಲ್ಲೂ ನಮ್ಗಿಂತ ಕೆಟ್ಟ ದುಶ್ಮನಿಗಳಿದೆ. ಆದ್ರೆ ವೆನ್ ಇಟ್ ಕಮ್ಸ್ ಟು ದ ಸಿನಿಮಾ ಕೆಲಸ ಅಂತ ಬಂದಾಗ ಆಲ್ ಆಫ್ ದಮ್ ಆರ್ ಲೈಕ್ ಒಂದೇ ತರ ಡಿವೈಡ್ ಮಾಡ್ಕೊಳ್ಳೋದು ಅವರು. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲಾ ಹೀರೋಗಳು ಸಿನಿಮಾಗಳು ಇರುತ್ತೆ. ಬಟ್ ಎಷ್ಟು ಚೆನ್ನಾಗಿ ಆಮೇಲೆ ಒಂದು ಯಾವ್ದೋ ಅವಾರ್ಡ್ ಫಂಕ್ಷನ್ ಮಾಡಿದಾಗ ಇಡೀ ಇಂಡಸ್ಟ್ರಿ ಸೇರುತ್ತೆ. ಸಣ್ಣದಿರಬಹುದು, ದೊಡ್ಡದಿರಬಹುದು, ಅಥವಾ ಯಾರ್ದೋ ಒಬ್ಬ ದೊಡ್ಡ ಮನುಷ್ಯ ಹುಟ್ಟಿದ ಹಬ್ಬ ಅಂದ್ರೆ ಇಡೀ ಇಂಡಸ್ಟ್ರಿ ಬಂದು ಹೋಗುತ್ತೆ. ನಿಮ್ಗೆ ಜ್ಞಾಪಕ ಇದೆ, ನಾವು ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದೀವಿ, ಒಂದ್ ಮನುಷ್ಯರಿಗೆ ಅವಾರ್ಡ್ ಬಂದ್ರು ಅಂದ್ರೆ ಫುಲ್ ಇಂಡಸ್ಟ್ರಿ ಇಸ್ ದೇರ್ ಆನ್ ದ ಸ್ಟೇಜ್. ಎಷ್ಟು ಐ ಥಿಂಕ್ 25 ಜನ ಇರ್ಬೋದು ಅಲ್ವಾ? ಯು ಸಾ ಇಟ್ ರೈಟ್? It was so nice, it was so beautiful, you know. But ಅಂತ ಅಟ್ಮಾಸ್ಫಿಯರ್ ಇಲ್ಲ. ನನಗೆ ಅಪ್ಪಾಜಿ ಹೇಳ್ತಿದ್ರು ಜೋಗಿ ಮಾಡೋ ಟೈಮಲ್ಲಿ, ಕೆಲವರು ಅವಾಗೆಲ್ಲ ಮಾತಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಪ್ಪಾಜಿ ಅವ್ರು ಹೇಳ್ತಿದ್ರು ನಮಗೆ, ಮೇಕಪ್ ಹಾಕ್ಬೇಕಾದ್ರೆ ನಾನು ಯಾರಿಗೂ ಕೆಟ್ಟದಾಗಿ ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಓಪನ್ ಮಾತಾಡ್ತೀನಿ, ನನಗೇನು ಯಾರು ಬೇಕಾದ್ರೆ ಅವಶ್ಯಕತೆ ಇಲ್ಲ, ಏನ್ ಬೇಕಾದ್ರೆ ಆಗ್ಬೋದು, ಐ ಡೋಂಟ್ ಕೇರ್. ಅವ್ರು ಹೇಳೋರು ಮೇಕಪ್ ಹಾಕ್ಬೇಕಾದ್ರೆ, ಯಾರು ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಏನೋ ಒಂದು ಹೇಳೋರಂತೆ, ಯಾರಾದ್ರೂ ಒಬ್ರು ಬಂದು ಏನೋ ಒಂದು ಅವ್ರು ಹೇಳೋರಂತೆ, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡೋರಂತೆ. ಸಾಹೇಬ್ರೆ ನನಗೆ ಹಂಗದವ್ರು ಕೂರಿಸ್ಕೊಂಡಂಗೆ ಈ ಕಿವಿಲ್ ಕೇಳ್ಬೇಕು. ಅದನ್ನೇನೋ ಮೈಂಡಿಗೆ ತಗೊಂಡ್ರೆ ನಮ್ಮಷ್ಟು ಮುಟ್ಟಾಳ್ರು ನಮ್ಮಷ್ಟು ಹುಚ್ಚರು ಯಾರು ಇಲ್ಲ ಅಂತೆ. ಹಾಳಾಗದ್ ನಾವೇ ಅಂತೆ ಬಡಿ ಮಗಂದು. ನಮ್ಗೊಂದೆರಡು ಕಿವಿ ಕೇಳ್ತಾನೆ ಇಲ್ಲ, ಬೆಳಗ್ಗೆ ಸಾಯಂಕಾಲ ಇದು ಕೇಳಲ್ಲ. ಮುಂಗಾರು ಮಳೆ ಟೈಮಲ್ಲಿ ಕಾರ್ಪೊರೇಟ್ ತುಂಬಾ ಜನ ಬಂದು ದುಡ್ಡು ಪಂಪ್ ಮಾಡ್ಬೇಕು ಅಂತ ಇದ್ರು. ಸೊ ಈ ತರ ಏನಾದ್ರು ಫನ್ನಿ ಇನ್ಸಿಡೆಂಟ್ ನಿಮ್ಮ ಹತ್ರ ಬಂದು ಒಂದು ಸ್ಕ್ರಿಪ್ಟ್ ತಂದು ನಿಮ್ಗೆ ಕಾರ್ಪೊರೇಟ್ ಅವ್ರು ಯಾರು ಹೇಳಿ, ಐ ಮೀನ್ ಇದನ್ನ ಡೈರೆಕ್ಟ್ ಮಾಡಿ ಅಂತ ಏನಾದ್ರು ಫನ್ನಿ ಇನ್ಸಿಡೆಂಟ್ ಆಗಿದ್ಯಾ? ಫನ್ನಿ ಅಲ್ಲ, ಒಂದು ನಂಗೆ ಹೊಟ್ಟೆ ಉರಿಯುತ್ತೆ ಅವಾಗ ಬಂದವ್ರಿಗೆ ಎಲ್ಲರಿಗೂ. ನಾನಿದ್ದೀನಿ, ಗೀಸಿಕ್ ನೋಡ್ಕೋತೀನಿ, ಸ್ಕ್ರಿಪ್ಟ್ ನೋಡ್ಕೋತೀನಿ, ಯಾರೋ ನಿಮ್ಮ ಸೋದರ ಮಾವನ ಮಗನೋ, ನಿಮ್ಮ ಕೊನೆ ಮಗಳು, ನಿಮ್ಮ 2ನೇ ಮಗನೋ ಹೀರೋ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಂತ ಎಲ್ಲರ ಹತ್ರ ಕಮಿಷನ್ ತಗೊಂಡ್ಬಿಟ್ಟಿದ್ರೆ ಇವತ್ತೊಂದು ಏನಿಲ್ಲ ಅಂದ್ರು ಏನೇನಾಗೋಗಿರೋ ಒಂದು ಚಾನಲ್ ಮಾಡ್ಬೋದಾಯ್ತು.
ಬಟ್ ಚಾನೆಲ್ ಅಂತ ಅದೊಂದು ಹೊಟ್ಟೆ ಉರಿ ಇದೆ ಬಿಟ್ರೆ ಬೇರೆ ಏನಿಲ್ಲ. ನಿಮ್ಗೇನ್ ಅನ್ಸುತ್ತೆ? ನಿಮ್ಗೆ ಯಾವ್ದಾದ್ರು ಈ ತರ ಫನ್ನಿ ಇನ್ಸಿಡೆಂಟ್? ಅವ್ರಿಗೆ ಯೋಗ ಆದ್ಮೇಲೆ ಬೇಜಾನ್ ಜನ ಬಂದಿರ್ತಾರೆ. ಇಲ್ಲ, ನನ್ನ ಹತ್ರ ಯಾರು ಬರ್ತಾರಲ್ಲ ಸಾಹೇಬ್ರ, ಏನಕ್ಕೆ ಅಂದ್ರೆ ನಾನು ಫಸ್ಟ್ನೇ ಮಾತಿದ್ರೆ ಸ್ಕೆಲಿಟನ್ನೇ ದೊಡ್ಡದು ನಂದು. ಯಾರು ಬರ್ತಾನೆ ಇಲ್ಲ ನನ್ನ ಹತ್ರ. ಫಸ್ಟ್ ಹೇಳೋರು ಬತ್ಪತ್ತಿದಂಗೆ ಏನ್ ಅಮ್ಮಮ್ಮ ಅಂದ್ರೆ ಎಷ್ಟು ಕೋಟಿ ಖರ್ಚು ಮಾಡ್ಬೋದು ಇವನು. ನಾ ಬತ್ತಂಗೆ ಹೇಳ್ದು, ಕಾಪಿ ತಂದು ಥಿಯೇಟರ್ಗೆ ಹಾಕೋವರೆಗೂ ನಮ್ಗೆ ಗೊತ್ತಿಲ್ಲ ದುಡ್ಡು ಎಷ್ಟು ಹೋಯ್ತದೆ ಅಂತ ಅಂದ್ವಿ. ಬರ್ತಾನೆ ಇಲ್ಲ ಯಾರನ್ನು. ಬಟ್ ಸಿಕ್ಕಾಪಟ್ಟೆ ಜಮೀನ್ ಕೊಡಕ್ ಬಂದಿರ ನನಗೆ. ಮೈಸೂರು ಒಂದು ಟೀಮ್ ಇತ್ತು, ಮೈಸೂರು ಮತ್ತೆ ಇಲ್ಲಿ ಬೆಂಗಳೂರಲ್ಲೇ. ಜೋಗಿ ಆದ್ಮೇಲೆ ನನಗೆ 2 ಎಕರೆ ಜಮೀನು ಮೇನ್ ರೋಡಲ್ಲಿ ನಿನ್ನ ಹೆಸರು ಮಾಡ್ಕೊಡ್ತೀವಿ, ಅಡ್ವಾನ್ಸ್ ಅಂತ ಇಟ್ಕೋ, ನಂಗೆ ಪಿಕ್ಚರ್ ಮಾಡ್ಕೊಡು ಅಂತ. ನಮಗೂ ಈಗ ಅವರು ಸಾಹೇಬ್ರು ಹೇಳ್ದಂಗೆ ಅವಾಗ ಜಮೀನಾ, ಈ ಯಾವ ನನ್ನ ಮಗ ಬಂದು ಇಲ್ಲಿ ಜಮೀನ್ ಮಾಡ್ತಂಗೆ ಕೆಲಸ ನೋಡ್ರಿ, ನಾವು ಸಿನಿಮಾ ಮಾಡ್ತೀವಿ, ನಾವು ಜಮೀನೆಲ್ಲ ಬೇಡ ಸುಮ್ಗಿರಪ್ಪ. ಅವ್ರು ಹೇಳೋರು, ಅಣ್ಣ 1.5 ಕೋಟಿ 2 ಕೋಟಿ ಆವಾಗ್ಲೇನೆ, ಈಗ ಅಣ್ಣ ಏನು 8 ಕೋಟಿ 9 ಕೋಟಿ ಅಣ್ಣ, ಏನಣ್ಣ ನೀನು ಹಂಗೆ. ನಮ್ಗೆ ಇದೇ ಇರ್ತಿಲ್ಲ, ಒಟ್ಟು ಸಿನಿಮಾ ಮಾಡ್ಬೇಕು, ಏನಾದ್ರು ಸಮಥಿಂಗ್ ಏನಾದ್ರು ಇದನ್ನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬಂದ. ಇವಾಗ ರಿಕ್ವೆಸ್ಟ್, ನಿಮ್ಮಿಬ್ರಿಗೂ ಒಂದು ಟಾಸ್ಕ್ ಕೊಡ್ಬೇಕು ನಾನು. ಅದಕ್ಕಿಂತ ಮುಂಚೆ ನಾನು ಬರ್ಬೋದು? ಬನ್ನಿ. ಸ್ವಲ್ಪ ಹೊತ್ತು ಗೌಡ Okay, ನೀವು ಮಾತಾಡ್ಸ್ಕೊಡ್ತೀರಾ? ಇಲ್ಲ ಅದು ಆಕ್ಚುಲಿ ಏನ್ ಅದು ಒಂಥರ CM ಸೀಟ್ ಇದಂಗೆ ಭಾಳ ಅದು ರಿಸ್ಕ್, ಅದು ಅಲ್ವಾ? ತಲೆನೋವು. ನಿಜವಾಗ್ಲೂ ನಾನು ಇಲ್ಲಿ ಬಂದ್ರೆ ಎಷ್ಟೋ ರಿಲ್ಯಾಕ್ಸ್ ಆಗಿದ್ದೀನಿ ನಾನು. ನೀವಾಗಿರೋದಕ್ಕೆ ಹ್ಯಾಂಡ್ಲ್ ಮಾಡಿದಿರಿ, ನಮ್ ಕೈಲೆಲ್ಲ ಅಲ್ಲ, ಆ ಸೀಟಲ್ಲಿ ಆಗುದಿಲ್ಲ. ಇಲ್ಲ ಕರೆಕ್ಟ್ ಇರ್ತದೆ, ಬನ್ನಿ ಗೌಡ. ಇಲ್ಲ ಆಗುದಿಲ್ಲ ಸಾಹೇಬ್ರೆ, ನಿಜ. ನೀವಾಗಿರೋದಕ್ಕೆ ಫನಿ ಕರೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡಿದಿರಿ. ನಮ್ಮ ಭಟ್ ಸರ್ಗೆ ಒಂದು ರಿಕ್ವೆಸ್ಟ್. ನಾನು ಸ್ಟೂಡೆಂಟ್ ಆಗಿ, ನೀವು ಪ್ರಿನ್ಸಿಪಲ್ ತರ, ದಯವಿಟ್ಟು ನಮ್ಮ ಪ್ರೋಗ್ರಾಮ್ ಮೇಲೆ ಒಂದು 4 ಲೈನು ಅಥವಾ 6 ಲೈನ್ ಬರಿಬೇಕಾಗಿ ವಿನಂತಿ. ಆನ್ ಸ್ಪಾಟ್. ಪ್ರಿನ್ಸಿಪಲ್ ತರ ಅವ್ರು ಪ್ರಿನ್ಸಿಪಲ್ ಆಕ್ಚುಲಿ ಅಲ್ವಾ? ಪ್ರಿನ್ಸಿಪಲ್ ಅಲ್ವಾ? ಯಾಕಂದ್ರೆ ಅವರು ಆನ್ ಸ್ಪಾಟ್ ಬರೆಯೋದ್ರಲ್ಲಿ ತುಂಬಾ. ಲೆಟ್ಸ್ ಗಿವ್ ಹಿಮ್ ಸೈಲೆನ್ಸ್. ಹಿಂದಿದಲ್ಲಿ ಬರ್ದಿದ್ರೆ ಇಲ್ಲ, ನಾವು ಫಿಶ್ ಮಾರ್ಕೆಟ್ ಅಲ್ಲೂ ಬರೀತೀವಿ, ಗಲಾಟೆ ಮಾಡ್ತಾ ಇರ್ತೀವಿ. ಸುಮ್ನೆ ಕುತ್ಕೋಬೇಕು. ಬಿಕಾಸ್ ನಾನು ಕೇಳಿರೋದೆಲ್ಲ ಯಾವ್ದೇ ಸಾಂಗ್ಸ್ ಇವ್ರು ಬರ್ದಿರೋದು 2 ನಿಮಿಷದಲ್ಲಿ ಬರ್ದ್ರು ಭಟ್ರು, 3 ನಿಮಿಷದಲ್ಲಿ ಬರ್ದ್ರು ಅಂತಾರೆ. ಸೊ ಅದನ್ನ ನೀವು ತಗೊಂಡು ಸಿ ಹೌ. ಸೊ ಅವರೇ ಫಸ್ಟ್ ಓದ್ ಹೇಳ್ತಾರೆ, ಆಮೇಲೆ ಪ್ರೇಮ್ ಅವರು ಅದನ್ನ ಹಾಡ್ತಾರೆ. ಏನಂತೀರಾ? ನೀವ್ ಹೇಳ್ದಂಗೆನೆ. ಓಕೆ. ಇಲ್ಲ, ಅದು ಅವ್ರು ಆಡಿದ್ರೆ ಚಂದ, ಅದು ಚೆನ್ನಾಗಿ ಬರ್ದಿದ್ದಾರೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನಾವ್ ಹಾಡಿದ್ರೆ ಹಾಡುಗಾರ ಓದ್ತಾರೆ, ಅದನ್ನ ನೀವ್ ಹಾಡಿ. ಕರೆಕ್ಟ್ ಅಲ್ವಾ? ಅಲ್ಲ, ಅವ್ರು ಆಡಿದ್ರೆ ನಾವು ತಾಳ ಹಾಕ್ಬಿಡೋಣ. ಇಲ್ಲ ನೀವ್ ಮಾಡಿ ಹೇಳ್ತೀವಿ. ಅಯ್ಯೋ ಸಾಹೇಬ್ರೆ. ಓಕೆ, ಭಟ್ರು ಹೇಳ್ತಾರೆ, ನಿಮ್ ಸ್ಟೈಲಲ್ಲಿ ನೀವ್ ಹೇಳಿ. ಓಕೆ. ರಗಳೆ ವಿತ್ ರಿಷಿಕಾ, 2 ಕಣ್ಣಲ್ಲಿ ನೋಡ್ಕ, ಬೋರ್ ಆದ್ರೆ ತಡ್ಕ, ನಿದ್ದೆ ಬಂದ್ರೆ ಮಲ್ಕ, ಎದ್ ಕಾಫಿ ಕುಡ್ಕ, ದಯವಿಟ್ಟು ಚಾನೆಲ್ ಚೇಂಜ್ ಮಾಡ್ಬೇಡ್ರಪ್ಪ, ಬೇರೆ ಚಾನೆಲ್ ನಲ್ಲೂ ಬ್ಯಾಡದೇ ಇರೋದೈತಪ್ಪ. ಸೂಪರ್. ಆಡ್ರಿ ಗೌಡ್ರ ಒಂದು ಇಲ್ಲ, ಮಂಡ್ಯ ಸ್ಟೈಲ್ ಇವ್ರು ಆಡ್ತಾರೆ. ರಗಳೆ ಬೆದ್ರಿಶಿಕಾ, 2 ಕಣ್ಣಲ್ಲಿ ನೋಡ್ಕ, ಬೋರ್ ಆದ್ರೆ ತಡ್ಕ, ಬೋರಾದ್ರೆ ತಡಕ, ನಿದ್ರೆ ಬಂದ್ರೆ ಮಲ್ಕ, ಚಾನಲ್ ಚೇಂಜ್ ಮಾಡಪ್ಪ, ದಯವಿಟ್ಟು ಚಾನೆಲ್ ಚೇಂಜ್ ಮಾಡ್ಬೇಡ್ರಪ್ಪ, ಮಾಡ್ಬೇಡ್ರಪ್ಪ, ಬೇರೆ ಚಾನಲ್ ಬೇರೆ ಚಾನಲ್ ಬೀಳ್ದೆ ಬೇರೆ ಚಾನೆಲ್ ನಲ್ಲೂ ಬ್ಯಾಡದೇ ಇರೋದೇ ಆಯ್ತಪ್ಪ. ಬೇಡದೆ ಇರೋದೇಪ್ಪ. ಇದು ತುಂಬಾ ಸ್ವೀಟ್ ಗಿಫ್ಟ್ ನನಗ್ ನೀವ್ ಕೊಟ್ಟಿದ್ಕೆ. ನಿಮ್ಗೆ 3 ಜನಕ್ಕೆ ನಾನೊಂದು ಗಿಫ್ಟ್ ಕೊಡ್ತೀನಿ. ಸೊ ನಮ್ಮ ಜನತೆ ಅಂದ್ರೆ ನಮ್ಮ ಜನ ನಿಮ್ ಬಗ್ಗೆ ಏನ್ ಹೇಳ್ತಾರೆ, ಪಬ್ಲಿಕ್ ನಿಮ್ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಯೋಗರಾಜ್ ಭಟ್ ಅವರು ಒಂದೊಳ್ಳೆ ಡೈರೆಕ್ಟರ್. ಅವರು ಯೂತ್ಗೆ ರಿಲೇಟೆಡ್ ಆಗಿ ಫಿಲಿಮ್ಸ್ ಮಾಡ್ತಾರೆ. ಹೋಗಿ ಫಸ್ಟ್ ಡೇನೆ ನೋಡ್ಬೇಕು ಅನ್ಸುತ್ತೆ ಆ ಫಿಲಮ್ಸ್ ನ. ಯೂತ್ಸ್ ಯಾವ ತರ ಮಾಡ್ತಾರೆ ಕಾಲೇಜಸ್ ಅಲ್ಲಿ ರೆಗ್ಯುಲರ್ ಆಗಿ, ಹುಡುಗಿನ ರೇಗಿಸ್ತಾರೆ, ಆ ತರ ಬರೀತಾರೆ. ಆ ಚಿಂಗರಿ ಸಾಂಗ್ ನಂಗೆ ಕೇಳಕ್ ತುಂಬಾ ಇಷ್ಟ. ಮನೇಲಿ ಪ್ಲೇ ಮಾಡೋ ನಮ್ಮ ಅಪ್ಪ ಬೈತಾರೆ, ಏನೋ ಅದು ಅರ್ಥನೇ ಆಗಲ್ಲ, ಅದು ಕೇಳ್ತೀಯಾ ಅಂತ. ಅವ್ರ ವೇ ಆಫ್ ಡೈರೆಕ್ಟಿಂಗ್ ಮತ್ತೆ ಅವರು ಯೂತ್ ನ ಬೇಗ ಇಂಪ್ರೆಸ್ ಮಾಡೋ ತರ ಸ್ಟೋರೀಸ್ ಬರೀತಾರೆ. ದಿಗಂತ್ ಮತ್ತೆ ಯೋಗರಾಜ್ ಅವ್ರ ಕಾಂಬಿನೇಷನ್ ಬರೋ ಫಿಲಿಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ನಾವ್ ಹೇಗ್ ಮಾತಾಡ್ತಿರೋ ನಮ್ ಲೈಫ್ ಅಲ್ಲಿ ಅದೇ ತರ ಇರುತ್ತೆ. ನನಗೆ ನೀವು ಬರೆಯೋಂಥ ಲಿರಿಕ್ಸ್ಗಳು ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಯೂತ್ಸ್ ನ ಮೈಂಡಲ್ಲಿ ಇಟ್ಕೊಂಡೆ ನೀವೆಲ್ಲ ಬರೀತೀರಾ. ಹೊಸದಾಗಿ ಡ್ರಾಮಾ ಫಿಲಮ್ ಮಾಡ್ತಾ ಇದ್ದಾರೆ. ಡ್ರಾಮಾದ ಎಲ್ಲ ಸಾಂಗ್ ಸಖತ್ತಾಗಿದೆ, ಒಳ್ಳೊಳ್ಳೆ ಡೈಲಾಗ್ ಇದೆ. ಅದೇ ತರ ನಾವು ಕಾಲೇಜಲ್ಲಿ ಬಂದು ಹುಡುಗಿ ರೇಗಿಸ್ತಾ ಇರ್ತೀವಿ. ಯೋಗರಾಜ್ ಭಟ್ಗೆ ತುಂಬಾ ಪತ್ರಿಕೆಗಳು ಬರೀತಾರೆ ಅವ್ರ ಬಗ್ಗೆ. ಅವ್ರ ಸಿನಿಮಾಗಳಲ್ಲಿ ಕತೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಏನು ಹೇಳ್ತಿರ್ತಾರೆ. ಬಟ್ ಕತೆ ಇಲ್ಲದೆ ಇದ್ರೂ ಯೂತ್ಗೆ ತುಂಬಾ ಇಷ್ಟ ಆಗುವಂಗೆ, ರೀಚ್ ಆಗುವಂಗೆ ಅವ್ರದ್ದು ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಥವಾ ಡೈರೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿ ಹಾಡುಗಳನ್ನ ಮಾಡ್ತಾರೆ ಅವರು. ತುಂಬಾನೇ ನಮ್ ಲೈಕ್ ಆಗಿದೆ. ನಮ್ಮ ದರ್ಶನ್ ಅವರು ಕೈಯೇ ಕಚ್ಚ ಸಡ ಅಂತ ಒಂದು ಹಾಡು ಮಾಡಿದ್ರು, ತುಂಬಾನೇ ನಂಗೆ ಇಷ್ಟ ಆಗಿದೆ ಅದು. ಯೋಗರಾಜ್ ಭಟ್ ಅವರು ಒಳ್ಳೆ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಾವು 1 ನಿಮಿಷದಲ್ಲಿ ಲೇಟೆಸ್ಟ್ ಈಸಿ ಬರೀತಿರೋ, ಅವರು ಲಿರಿಕ್ಸ್ ಚೆನ್ನಾಗಿ ಬರೀತಾರೆ. ಹೇಳ್ಬೇಕಂದ್ರೆ ಅವರೊಬ್ಬ ಒಳ್ಳೆ ಡೈರೆಕ್ಟರ್ ಅಂತ ಹೇಳ್ಬೋದು. ನನ್ಗಿರೋ ಎಕ್ಸ್ಪೆಕ್ಟ್
ಉಪೇಂದ್ರ ಅವ್ರ ಜೊತೆ ಮಾಡ್ಬೇಕು ಅಂತ ಜಾಸ್ತಿ ಇದಿದೆ. ಯಾವ ಹೀರೋ ಜೊತೆ ನೀವು ಉಪೇಂದ್ರ ಅವರೇ ಸ್ವಲ್ಪ ಖತರ್ನಾಕ್, ಅದ್ರಾಗ ನೀವು ಸೇರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯೋಗರಾಜ್ ಭಟ್ರೆ ಬೇಗ ಶಿವಣ್ಣನ್ ಜೊತೆ ಒಂದು ಫಿಲಂ ಮಾಡಿ ನಾವು ಅದಕ್ಕೋಸ್ಕರ ಕಾಯ್ತಾ ಇದೀವಿ. ದುನಿಯಾ ವಿಜಯ್ ಅವ್ರ ಜೊತೆ ನಿಮ್ ಕಾಂಬಿನೇಷನ್ ಅಲ್ಲಿ ಒಂದು ಚಿತ್ರ ಬರ್ಬೇಕಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್. ಯೋಗರಾಜ್ ಭಟ್ ಒಬ್ಬ ಒಳ್ಳೆ ಡೈರೆಕ್ಟರ್, ಅವ್ರ ಹೊಟ್ಟೆ ಕರ್ಗಿಸ್ಕೊಂಡು ಅವ್ರ ಬಾಡಿ 6 ಪ್ಯಾಕ್ ಮಾಡ್ಕೊಂಡು ರಾಗಿಣಿ ಜೊತೆ ಒಂದ್ ಒಳ್ಳೆ ಫಿಲಂ ಮಾಡ್ಬೇಕು ಅಂತ ಮಾಡಿದ್ರೆ ರಕ್ಷಿತಾ ಹೀರೋಯಿನ್ ಇರ್ಬೇಕಾಗತ್ತೆ. ಈಗ 6 ಪ್ಯಾಕ್ ಯಾವಾಗ ನನ್ಗೆ ನೀವು ಅದು ಏನು ಯಾರು ಹೀರೋಯಿನ್ ಅಂತೆ? ರಕ್ಷಿತಾ ಮೇಡಮ್ ಈಗ ಇಲ್ಲ, ಫಸ್ಟ್ ಅವ್ರು ಹೇಳಿದ್ದು ರಾಗಿಣಿ ಜೊತೆ, ರಾಗಿಣಿ ಅವ್ರ ಜೊತೆ ಅಂತ ಹೇಳಿದ್ದು. ಆಮೇಲೆ ರಕ್ಷಿತಾ ಮೇಡಮ್ ಅವರು ಪ್ಯಾಕ್ ಮಾಡ್ಕೊಂಡು ರಾಗಿಣಿ ಜೊತೆ ಒಂದು ಪಿಕ್ಚರ್ ಮಾಡಿ. ಎಷ್ಟು ಚೆನ್ನಾಗಿದೆ ನಮ್ ಸಿಂಗಲ್ ಪ್ಯಾಕ್. ಯಾಕೆ ನನ್ನ ಹೊಟ್ಟೆ ಮೇಲೆ ಕಣ್ಣಾಗ್ತಾನ? ಬಟ್ ನಿಮ್ಗೆ ಯಾವ ತರ ಪ್ಲಾನ್ ಇತ್ತ ಹೀರೋ ಆಗ್ಬೇಕು ಅಂತ ನೀವ್ ಯಾವ ತರ ಹಂಚ್ಕೊಂಡಿದ್ರ? ಇಲ್ಲ, ನಾವೇನಿದ್ರು ಕಲ್ಲು ಕೆತ್ತೋರು, ನಾವೇ ಕಲ್ಲಾಗಕ್ ರೆಡಿ ಇಲ್ಲ ಅಂತ ನಮ್ದೊಂದು ಹಳೆ ಸಿದ್ಧಾಂತ. ಕಳೆದ ವರ್ಷ ಎಲ್ಲೋ ನಮ್ಮ ಗೆಳೆಯ ಸೂರಿ ಒಂದೆರಡು ಶಾರ್ಟ್ ತೆಗೆದ ಬಿಟ್ರೆ ಏನೋ ನನ್ಗೆ ಆ ಥರದ್ದು ಯಾವುದೇ ಇದಿಲ್ಲ. ನನ್ನ ಪ್ರೇಮ್ ಸಾಹೇಬ್ರಿಗೆ ಭಾರಿ ಜೋರಾಗಿ ಈಗ ಮಾಡಿದಾರೆ ಸಿನಿಮಾ. ನಮ್ಗೆಲ್ಲ ನಿರೀಕ್ಷೆ ಇರೋದೆ ಬಟ್ ಟೆಕ್ನಿಷಿಯನ್ ಹಂಗೆ ಬರಬೇಕು ಅಂತ. ಸೊ ನನಗದು ಭಾಳ ಹೋಪ್ ಇದೆ. ಆಮೇಲೆ ಹಾಡುಗಳನ್ನು ಕೇಳಿದ್ದೀನಿ. ಸೊ ಆ ಅಭಿಮಾನಿ ಏನೇನು ಕೇಳಿದಾನೆ ಅದೆಲ್ಲ ಗೌಡ್ರಿಗೆ ಅಂತ ಹೇಳೋದಕ್ಕೆ ಇಲ್ಲ ಗುಡ್ ವಿಶಸ್ ಅನ್ನಕ್ಕಿಂತ ಆಶೀರ್ವಾದ ಅನ್ಕೊಂತೀನಿ ನಾನು. ಎನಿ ಟೈಮ್ ಎಂಕರೇಜ್ ಮಾಡ್ತಿರ್ತಾರೆ ಅವರು ನನಗೆ ಮಾತ್ರ ತುಂಬಾ ಇದಾಗಿ. ಸೊ ಆಕ್ಚುಲಿ ಭಟ್ ಸರ್ ಬಗ್ಗೆ ನಾನು ತುಂಬಾ ಕೇಳಿರೋದೇನಂದ್ರೆ ಎಲ್ಲರೂ ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ನಿಮ್ಮ ಹೆಸರು ತೆಗಿತಾರೆ. ಲೈಕ್ ಪ್ರಿನ್ಸಿಪಲ್ ಅಂತ ನಾನು ಏನಕ್ಕೆ ಹೇಳಿದೆ ನಿಮ್ಗೆ ಅಂದ್ರೆ ಎಲ್ಲರೂ ನಂಗೆ ಹೇಳ್ತಿರ್ತಾರೆ ನಮ್ಗೆ ಇವ್ರು ನಾನು ಭಟ್ರನ್ನ ಮೀಟ್ ಮಾಡೋಣ, ಭಟ್ರು ನಂಗೆ ತುಂಬಾ ಕ್ಲೋಸ್ ಅಂದ್ರೆ ಒಂಥರ ನಿಮ್ನ ಅವ್ರು ಆಲ್ರೆಡಿ ಇದು ತಗೊಂಡ್ಬಿಟ್ಟಿದ್ದಾರೆ, ದತ್ತು ತಗೊಂಡ್ಬಿಟ್ಟಿದ್ದಾರೆ ಅನ್ಕೋತೀನಿ. ಈ ಊರಲ್ಲಿ ಒಬ್ಬ ಹುಚ್ಚ ಓಡ್ತಾ ಇದ್ರಿ, ಮಕ್ಕಳೆಲ್ಲ ಹಿಂದೆ ಓಡ್ತಾ ಹೋಗುತ್ತೆ. ಯಾರು ಬೇಕಾದ್ರೆ ಏನು ಅವನೊಂಥರ ಎಲ್ಲರಿಗೂ ಫ್ರೆಂಡು, ಎಲ್ಲರಿಗೂ ಒಂಥರ ಕಾರ್ಟೂನ್ ಹಂಗಾಗ್ಬಿಟ್ಟಿದೆ ಡೌಟು. ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಮಥಿಂಗ್ ಈಗ ಹೇಳಿದ್ರೆ ಊರಲ್ಲಿ ಹುಚ್ಚ ಹೊಡ್ತಿದ್ರೆ ಎಲ್ಲರ ಹಿಂದೆ ಹೋಗ್ತಾನೆ ಅಂತ. ಆ ಹುಚ್ಚು ಒಂದು ಈ ಗುರಿ ಇದೆ, ಹುಚ್ಚು ಏನೋ ಒಂದು ಇದಿರುತ್ತೆ, ವ್ಯೂ ಇರುತ್ತೆ. ಅವ್ನು ಹೋಗ ಸುಮ್ನೆ ಎಲ್ಲಾ ಕಡೆ ಹೋಗಲ್ಲ. ಅವ್ನು ಯಾರ ಮನೆಗೂ ಭಿಕ್ಷೆ ತಕ್ಕ ಹೋಗಲ್ಲ, ಯಾರ ಮನೆಗೂ ಊಟ ಕೇಳಕ್ ಹೋಗಲ್ಲ. ಅವನು ವ್ಯೂ ಇರುತ್ತೆ. ಆ ತರ ಭಟ್ರು ನನ್ನ ಪ್ರಕಾರ. ಹುಚ್ಚ ಅಷ್ಟೇ ಅಲ್ಲ, ಲೋಫರ್ ಹುಚ್ಚ ಅಂತ ಬೇರೆ, ಕಂತ್ರಿ ಹುಚ್ಚ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅಲ್ಲ ಬಟ್ ಇದು ವಿಡಿಯೋ ಬೈಟ್ಸ್ ನೋಡಿದಾಗ ಒಂದ್ ಕೇಳ್ಪಟ್ಟೆ ನಾನು. ಅದ್ರಲ್ಲಿ ನನಗೆ ಒಂದೇ ಒಂದು ಖುಷಿ ಆಗಿದ್ದು, ಅಪ್ಪ ಕೇಳ್ಬೇಡ ಅಂತಾರೆ ಅಂದ್ರು ನಾನು ಕೇಳ್ತೀನಿ ಅಂತ. ಆಮೇಲೆ ಪೋಲಿ ಭಟ್ರು ಅಂತ ನಿಮ್ನ ಕರೀತಾರಂತೆ, ಯಾಕಂದ್ರೆ ಪೋಲಿ ಆಗಿ ಲಿರಿಕ್ಸ್ ಬರೀತೀರಾ ಅಂತ. ಏನ್ ಅನ್ಸುತ್ತೆ ನಿಮ್ಗೆ ಇದಕ್ಕೆ? ಪೋಲಿ ನಾನ್ ತುಂಬಾ ಒಳ್ಳೆಯವನ್ರಿ, ಏನ್ ಹಿಂಗ್ ಮಾತಾಡ್ತೀರಿ ನೀವು? ಕೇಳಿಸ್ಕೊಂಡ್ರೆ ಹಾಕ್ಬಾರ್ದು. ಕೈಯ ಕಚ್ಚ ಹಸಡ ಬಸಡ ತಲೆ ಕೆಟ್ಟ ಭಟ್ಟ ಎಬಡ ತಬಡ ಅನ್ನೋ ಒಂದು ಹಾಡಿದೆ ಅಲ್ಲ, ಅದಕ್ಕೆ ಏನು ಅರ್ಥ ಇಲ್ಲ. ನನ್ನ ಹೆಂಡತಿ ಅಂತೂ ತಾರ ಮಾರ ಬೈದೇಳ ಅದನ್ನ ಬರೆದಾಗ. ಆಮೇಲೆ ಅದಕ್ಕೆ ನಿನಗೆ ಅದೇನದು, ಅದಕ್ಕೆ ಯಾರು ಲಿರಿಕ್ಸ್ ಅಂತಾರ, ಅದಕ್ಕೆ ಯಾಕೆ ಹೆಸರು ಹಾಕೋಬೇಕು, ಅದಕ್ಕೆ ಬೇರೆ ಪೇಮೆಂಟ್ ಬೇರೆ ತಗೋತೀಯ ನೀನು ಅಂತೆಲ್ಲ ಬೈದಿದ್ರು ನನ್ನ ಹೆಂಡತಿ. ಅದು ನನಗೆ ನಿಜ ಅನ್ಸ್ಬಿಟ್ಟಿತ್ತು. ಆಮೇಲೆ ಆ ಹಾಡನ್ನು ಬರೆದಾಗ ನಮ್ಮ ಎದುರುಗಡೆ ಕೂತಿದ್ದು ನಮ್ಮ ನಿರ್ಮಾಪಕರು ಜಯಣ್ಣ, ಡ್ರಾಮಾ ಚಿತ್ರದ ನಿರ್ಮಾಪಕರು. ಅದು ಹಾಡೇ ಅಲ್ಲ, ಅದನ್ನ ಯಾಕೆ ಇವ್ರ ಕೈಯಲ್ಲಿ ಬರ್ಸ್ಬೇಕು ಅಂತ ಕೇಳ್ದ. ನಿಜಕ್ಕೂ ನನಗೆ ಅವತ್ತು ಆ ಪ್ರಶ್ನೆಗೆ ಉತ್ತರ ಹೊಳಿಲಿಲ್ಲ. ಆಮೇಲೆ ಹರ್ಷ ಅವರು ಮತ್ತೆ ದರ್ಶನ್ ಸಾಹೇಬ್ರು ಒಂದು ಇಂಟ್ರೆಸ್ಟ್, ಅವ್ರು ಸಿಕ್ಕಾಪಟ್ಟೆ ನಕ್ಕರಂತ ಅದನ್ನ ಕೇಳಿ ಅದಕ್ಕೆ ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಅರ್ಥ ಆಗದೇ ಇರೋದೇ ಒಂದು ಸೌಂದರ್ಯ. ಅದು ಅನುಕರಣ ವಾಚಕ ಅಂತ ಕರೀತಾರೆ ಕನ್ನಡದಲ್ಲಿ. ಅಂದ್ರೆ ಸೌಂಡ್, ಬರೀ ಒಂದಿಷ್ಟು ಪದಗಳು ಕೈ ಈ ನಾಯಿ ಬೋಗಳೋ ಥರದ ಸೌಂಡು, ಆ ಥರದ್ದು ಏನೇನೋ ಸೌಂಡ್ಗಳು ಬಂದು ಒಂದನ್ನೇನೋ ಅನುಕರಣೆ ಮಾಡೋ ಥರದ್ದು ಒಂದು ಪದಗಳ ಸಮುಚ್ಚಯ, ಅದು ಸೇರಿರೋ ಹಾಡೋದು. ಅದು ಬಹಳ ಮಂದಿಗೆ ಇಷ್ಟ ಆಯ್ತು. ಒಂದಿಗೆ ನನ್ನ ಹೆಂಡತಿ ತರೋದು ತುಂಬಾ ಜನ ಇದ್ದಾರೆ ಊರಲ್ಲಿ. ಎಲ್ಲರೂ ಬೈತಾರೆ, ಏನು ಮಾಡೋಕ್ಕಾಗಲ್ಲ, ಬಯಸ್ಕೋಬೇಕು. ಹೈಯೆಸ್ಟ್ ನಾನು ಅದಕ್ಕೆ ಬಯಸ್ಕೊಂಡಿರೋದು ನಮ್ಮ ಕ್ಯಾಮರಾಮನ್ ಕೃಷ್ಣನ್ ಹತ್ರ. ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಟ್ಟು ಬೆಳಗ್ಗೆ ಅದೊಂದ್ಸತಿ ಹಾಡ ಮೈಂಡಿಗೆ ಬಂದ್ಬಿಟ್ರೆ ಕೈ ಕಚ್ಚ ಅಂತ ಬಂದ್ಬಿಟ್ರೆ ತಲೆಯಿಂದ ಹೋಗೋದೇ ಇಲ್ಲ. ದಿನ ಇಡೀ ಬೈಯೋನು ನಮ್ಮ ಡ್ರಾಮಾ ಶೂಟಿಂಗ್ ಅಲ್ಲಿ. ಸೊ ಯಾರು ಬೈಯೋರು ಸಂಘ ಹಂಗಿಂಗ ಕಟ್ಟಿದ್ರೆ ಅದಕ್ಕೆ ಪ್ರೆಸಿಡೆಂಟ್ ನಮ್ಮ ಕ್ಯಾಮರಾಮನ್ ಕೃಷ್ಣ.